ಸಂಘಟನೆಯ ಬಗ್ಗೆ ಉತ್ತಮ ಮಾತುಗಳನ್ನಾಡಿದಂಥ ಶ್ರೀಯುತ ಸುಬ್ಬಣ್ಣ ಕುಂಟೆಕಳಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಾರಿ ನಿನಗಿದೋ ನಮನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರಿಗೋಸ್ಕರ ಕೆಲವೊಂದು ಸ್ಪರ್ಧಾ ಕಾರ್ಯಕ್ರಮಗಳು ನಡೆದಿತ್ತು. ಅಂದರೆ ಸೂಪರ್ ಜೋಡಿ, ಅಮ್ಮ ಮಗಳ ಮೋಡಿ, ನಮ್ಮನೆ ಅರಸಿಯರು ಅಂತೆಲ್ಲ. ಅವುಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ನೀಡುವಂಥ ಸಮಯ ಈಗ. ಈ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಡಲು ಸೀಮಾ ಭಟ್ರವರನ್ನು ಕೇಳಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಎಲ್ರಿಗೂ ನನ್ನ ನಮಸ್ಕಾರ. ಮನುಷ್ಯ ತನ್ನ ಜೀವನದಲ್ಲಿ ಬೇರೆ ಬೇರೆ ಪಾತ್ರಗಳನ್ನು ನಿಭಾಯಿಸುವುದು ಸಹಜ. ಹೆಣ್ಣು ಹುಟ್ಟಿನಿಂದ ಸಾವಿನವರೆಗೂ ಅನೇಕ ಪಾತ್ರಗಳನ್ನು ನಿಭಾಯಿಸುತ್ತಾಳೆ. ಮಗಳಾಗಿ ಹುಟ್ಟಿದ ಅವಳು ತನ್ನ ತವರನ್ನು, ತವರಿನ ಸಂಬಂಧವನ್ನು ತೊರೆದು ಮದುವೆಯಾಗಿ ಗಂಡನ ಮನೆಗೆ ಬರುವುದು ವಾಡಿಕೆ. ಜೀವನದಲ್ಲಿ ಅಕ್ಕ, ತಂಗಿ, ಮಗಳಾಗಿ ಪಾತ್ರ ನಿರ್ವಹಿಸಿದ್ದ ಅವಳಿಗೆ ಹೊಸ ಸಂಬಂಧಗಳ ಜೊತೆ ಬೆಸೆದುಕೊಂಡು ಹೆಂಡತಿ, ಸೊಸೆ, ಅತ್ತಿಗೆ, ಅತ್ತೆ ಹೀಗೆ ಹಲವಾರು ಹೊಸ ಪಾತ್ರಗಳನ್ನು ರೂಢಿಸಿಕೊಂಡು ನಿಭಾಯಿಸುವವಳು ಅವಳು. ಇವತ್ತು ಸೊಸೆಯಾಗಿ ಬಂದ ಅವಳು ಮುಂದೆ ಒಂದು ದಿನ ಅತ್ತೆಯಾಗುತ್ತಾಳೆ. ಹಾಗಾಗಿ ಹಳೆ ಬೇರು ಹೊಸ ಚಿಗುರು ಎಂಬಂತೆ ಅತ್ತೆಯ ಅನುಭವ, ಸೊಸೆಯ ತಾಳ್ಮೆಯಿಂದ ಜೀವನ ಸುಂದರವಾಗಿರುತ್ತದೆ. ಅತ್ತೆ ಸೊಸೆ ಎಂಬ ಸಂಬಂಧ ಒಂದು ಸುಂದರ ಸಂಬಂಧ. ಈ ಸಂಬಂಧದ ಸಿಹಿ ಮತ್ತು ಮಹತ್ವವನ್ನು ಹೆಚ್ಚಿಸುವ ಸಲುವಾಗಿ ನಮ್ಮ ಕಾರ್ಯಕ್ರಮದ ಪರವಾಗಿ ನಮ್ಮನೆ ಅರಸಿಯರು ಎಂಬ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಇದು ಕೇವಲ ಸ್ಪರ್ಧೆಯಲ್ಲ, ಬಾಂಧವ್ಯದ ಬೆಸುಗೆ. ಈ ಸ್ಪರ್ಧೆಯನ್ನು 5 ಹಂತಗಳಲ್ಲಿ ನಡೆಸಲಾಗಿತ್ತು. ಮೊದಲನೇ ಹಂತ ಅತ್ತೆ ಮತ್ತು ಸೊಸೆಯ ಪರಸ್ಪರ ಪರಿಚಯ ಮತ್ತು ಜೀವನಾನುಭವ. ಅತ್ತೆ ಸೊಸೆ ಪ್ರತಿನಿತ್ಯ ಒಂದೇ ಮನೆಯಲ್ಲಿ ವಾಸ ಮಾಡುತ್ತಿದ್ದರೂ ಸಹ ಒಬ್ಬರ ಕುರಿತು ಒಬ್ಬರ ಅನಿಸಿಕೆ ವ್ಯಕ್ತಪಡಿಸಿಕೊಳ್ಳಲು ಸಮಯದ ಅನಾನುಕೂಲ, ಮುಜುಗರ, ಹಿಂಜರಿಕೆ ಹೀಗೆ ಹಲವಾರು ಕಾರಣಗಳಿರುತ್ತವೆ. ಹಾಗಾಗಿ ಈ ಸುತ್ತಿನಲ್ಲಿ ಪರಸ್ಪರ ಪರಿಚಯ ಮಾಡಿಕೊಳ್ಳುವಂತೆ ಹೇಳಲಾಗಿತ್ತು. ಇದರಿಂದ ಒಬ್ಬರನ್ನೊಬ್ಬರು ಎಷ್ಟು ಚೆನ್ನಾಗಿ ಅರಿತುಕೊಂಡಿದ್ದಾರೆ ಎಂಬುದನ್ನು ಪರೀಕ್ಷಿಸಲಾಯಿತು. ಎರಡನೇ ಹಂತ ನಾವೇ ಬೇರೆ, ನಮ್ಮ ಸ್ಟೈಲೇ ಬೇರೆ. ಈ ಸುತ್ತಿನಲ್ಲಿ ನಮ್ಮ ಅರಸಿಯರು ತಮ್ಮ ಸುಂದರವಾದ ಫೋಟೋಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಬೇಕಿತ್ತು. ಇದರ ನಿಯಮ ಏನೆಂದರೆ, ಅತ್ತೆ ಸೊಸೆಯ ದೈನಂದಿನ ಚಟುವಟಿಕೆಗಳ 5 ನ್ಯಾಚುರಲ್ ಫೋಟೋಸ್ ಮತ್ತು ಅಂದವಾಗಿ ತಯಾರಾಗಿ 5 ಫೋಟೋಗಳನ್ನು ಹಂಚಿಕೊಳ್ಳಬೇಕಾಗಿತ್ತು. ನಾವು ಎಷ್ಟೋ ಸಂದರ್ಭದಲ್ಲಿ ಫೋಟೋ ತಗೋತೀವಿ, ಆದರೆ ನಮ್ಮ ಆತ್ಮೀಯರೊಡನೆ ಫೋಟೋ ತಗೊಳ್ಳೋದಕ್ಕೆ ಮರೆತೇ ಬಿಡ್ತೀವಿ. ಹಾಗಾಗಿ ಈ ಸುತ್ತು ಒಂದು ಸುಂದರ ಅವಕಾಶವಾಗಿತ್ತು. ಮೂರನೇ ಹಂತ ಅತ್ತೆ ಸೊಸೆ ಕೈರುಚಿ. ಅಡುಗೆ ಮಾಡುವುದು ನಮ್ಮ ಅರಸೆಯರಿಗೆ ಪ್ರತಿನಿತ್ಯದ ಕೆಲಸ. ಆದರೆ ಇಲ್ಲಿ ಅಡುಗೆಯ ರುಚಿಗಿಂತ ಅತ್ತೆ ಸೊಸೆಯ ಅನ್ಯೋನ್ಯತೆಯನ್ನು ಪರೀಕ್ಷಿಸುವುದು ಮುಖ್ಯ ಉದ್ದೇಶವಾಗಿತ್ತು. ನಾಲ್ಕನೇ ಸುತ್ತು ಅತ್ತೆಗೊಂದು ವಿಶೇಷ ಉಡುಗೊರೆ. ಇದು ನಮ್ಮ ಸ್ಪರ್ಧೆಯ ಹೀರೋಯಿನ್ ನೋಡಿ. ಜೊತೆಯಲ್ಲೇ ಇದ್ದರೂ ಸಹ ಮನಸ್ಸಿನ ಭಾವನೆ, ಅನಿಸಿಕೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಅತ್ತೆಯ ಸಲಹೆ, ಸೂಚನೆ, ಸಹಕಾರಗಳಿಗೆ ಧನ್ಯವಾದವನ್ನು ನೇರವಾಗಿ ತಿಳಿಸಲು ಕೆಲವೊಮ್ಮೆ ಸಾಧ್ಯವಾಗಿರುವುದಿಲ್ಲ. ಹಾಗಾಗಿ ಈ ಸುತ್ತಿನಲ್ಲಿ ಸೊಸೆಯಂದಿರು ತಮ್ಮ ಪ್ರೀತಿಯ ಅತ್ತೆಯವರಿಗೆ ತಮ್ಮ ಭಾವನೆಗಳನ್ನು ಪತ್ರ ಬರೆಯುವುದರ ಮೂಲಕ ವ್ಯಕ್ತಪಡಿಸಿದರು. ಜೊತೆಗೆ ಪ್ರೀತಿಯ ಕಾಣಿಕೆಯನ್ನು ಸಹ ಕೊಟ್ಟರು. ಸೊಸೆಗೆ ಅತ್ತೆಯ ಮೇಲಿನ ಪ್ರೀತಿಯನ್ನು ತೋರಿಸಲು ಇದೊಂದು ಸುಂದರ ಅವಕಾಶವಾಗಿತ್ತು. ಇಷ್ಟೆಲ್ಲ ಭಾವನೆಗಳನ್ನು ಹೊರಹಾಕಿದ ಅತ್ತೆ ಸೊಸೆಯರಿಗೆ ಕೊನೆಯ ಮತ್ತು 5ನೇ ಸುತ್ತಿನಲ್ಲಿ ಮನೋರಂಜನಾ ಆಟಗಳನ್ನು ಆಡಿಸಲಾಗಿತ್ತು. ಎಲ್ಲ ಅತ್ತೆ ಸೊಸೆಯರ ಹುಮ್ಮಸ್ಸು, ಉತ್ಸಾಹ ನೋಡಿದ ನಂತರ ಈ ಕಾರ್ಯಕ್ರಮದ ಆಯೋಜನೆ ಯಶಸ್ವಿಯಾದಂತೆ ಭಾಸವಾದದ್ದು 100ಕ್ಕೆ 100 ನಿಜ. ಅತ್ತೆ ಸೊಸೆ ಎಂದ ತಕ್ಷಣ ಹಲವರಲ್ಲಿ ಇದೊಂದು ಋಣಾತ್ಮಕ ಸಂಬಂಧ ಎಂಬ ಕಲ್ಪನೆ ಮೂಡುತ್ತದೆ. ಆದರೆ ಈ ಸಂಬಂಧ ಋಣಾನುಬಂಧ ರೂಪೇಣ ಎಂಬಂತೆ ನಮ್ಮ ಋಣಕ್ಕೆ ಅನುಗುಣವಾಗಿ ಕೂಡಿ ಬಂದಿರುತ್ತದೆ. ಅತ್ತೆಯಂದಿರು ಈಗಿನ ಕಾಲದ ಮಕ್ಕಳ ಮನಸ್ಥಿತಿಯನ್ನು ಅರಿತರೆ, ಸೊಸೆಯಾದವಳು ತಾನು ಬೆಳಗಲು ಬಂದ ಮನೆ ಸ್ಥಿತಿಯನ್ನು ಅರಿತು ಹೊಂದಾಣಿಕೆ ಮಾಡಿಕೊಂಡರೆ ಜೀವನ ಸುಂದರವಾಗುತ್ತದೆ. ಮನುಷ್ಯ ಎಂದಾಕ್ಷಣ ತಪ್ಪು ಸಹಜ ಪ್ರಕ್ರಿಯೆ. ಹಾಗಾಗಿ ಮನೆಗೆ ಬಂದ ಸೊಸೆಯ ತಪ್ಪು ಒಪ್ಪುಗಳನ್ನು ಮನ್ನಿಸಿ
ಪ್ರೀತಿಯ ಬೀಜವನ್ನು ಅವಳ ಮನಸ್ಸಿನಲ್ಲಿ ನೆಟ್ಟರೆ, ಅತ್ತೆಯ ಅನುಭವದ ತಿಳುವಳಿಕೆಗಳ ಧಾರೆಯನ್ನು ಸೊಸೆಯು ಸ್ವೀಕರಿಸಿದರೆ ಆ ಮನೆಯ ಮನದಂಗಳ ಬೃಂದಾವನವಾಗುವುದು. ಹಾಗಾಗಿ ಅತ್ತೆ ಸೊಸೆಯ ಬಾಂಧವ್ಯ, ಪ್ರೀತಿ, ಮಮತೆ, ಸಂತೋಷವನ್ನು ಹೆಚ್ಚಿಸುವ ಸಲುವಾಗಿ ಈ ಸ್ಪರ್ಧೆ ಜೀವನದುದ್ದಕ್ಕೂ ಹಸಿರಾಗಿರುತ್ತದೆ. ಈ ಸ್ಪರ್ಧೆಯ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಳ್ಳಲು ಅತ್ತೆಯರಲ್ಲಿ ಒಬ್ಬರಾದಂತಹ ಶ್ರೀಮತಿ ಸುಲೋಚನಾ ಎಲ್ ದೊಗಳೆಯವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಆತ್ಮೀಯರೇ, ವೇದಿಕೆ ಮೇಲೆ ಕುಂತಂಥ ಎಲ್ಲ ಗಣ್ಯರೇ ಹಾಗೂ ನನ್ನ ಸ್ನೇಹಿತರೇ, ಬಂಧುಗಳೇ, ಇವತ್ತು ನಮ್ಮನೆಯವರು ಸೇರುವ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನಾಡಲು ಬಯಸ್ತೇನೆ. ನನ್ನ ಅನುಭವ ಹೆಂಗಂದರೆ, ನಾವು ಮನೆಯಲ್ಲೇ ಇರುವುದು, ಶಾಲೆಗೆ ಹೋಗ್ಬೇಕಾದ್ರೆ ಸ್ಪರ್ಧೆಲೆಲ್ಲ ಭಾಗವಹಿಸಿ ಎಲ್ಲ ಅಭ್ಯಾಸ ಉಂಟು. ಆದರೆ ಮದುವೆ ಆದಮೇಲೆ ಸ್ಟೇಜ್ ಹತ್ತಿದ್ದು ಇವತ್ತೇ ಫಸ್ಟು. ಹಾಗಾಗಿ ಸ್ವಲ್ಪ ತಪ್ಪು ಆದರೆ ತಿದ್ದುಕೊಂಡು ಹೋಗ್ಬೇಕು ಅಂತ ಕೇಳ್ಕೊಳ್ತೇನೆ. ಹೀಗೆ ಬೇಕಾದಷ್ಟು ಮಾತಾಡ್ಬೋದು, ಆದರೆ ಸ್ಟೇಜ್ ಮೇಲೆ ಮಾತಾಡುವಾಗ ಸ್ವಲ್ಪ ಸಭಾಕಂಪ ಉಂಟು. ಹೆಂಗೆ ಅಂದರೆ, ಅತ್ತೆ ಸೊಸೆಯರ ಸಂಬಂಧ ಅಂದರೆ ದೂರಿದ್ರೆ ಇದು, ಹತ್ತಿರ ಇದ್ದರೆ ಬೇಜಾರು, ಹಾಗೇನಿಲ್ಲ. ಯಾವಾಗ ಬೇಕಾದರೂ ಬೇಜಾರಾಗೋದಿದ್ರೆ ಒಂದು ದಿವ್ಸ ಬಂದ್ರೂ ಬೇಜಾರಾಗೋದೇ, ಹಾಗಿಲ್ಲ. ಈಗಿನ ಅತ್ತೆರಿ ಎಲ್ಲರೂ ಸೊಸೆ ಅಂದರೆ ಮಕ್ಕಳಂತ ತಿಳ್ಕೊಳ್ತಾರೆ. ಹಿಂದಕ್ಕೆ ನಂಗೆ ಅತ್ತೆ ಸೊಸೆ ಅಂದರೆ ಹಾಗಿಲ್ಲ, ಈಗ ಪ್ರೀತಿಯಿಂದನೇ ಇರ್ತಾರೆ ಎಲ್ಲರೂ. ಹಾಗಾಗಿ ನನಗೆ ಫಸ್ಟ್ ಅವಳು ಗ್ರೂಪ್ನಲ್ಲಿ ಅತ್ತೆ ಸೊಸೆ ಸ್ಪರ್ಧೆ ಹಾಕಿದಾಗ ನನ್ನ ಹತ್ರ ಆಗೋದಲ್ಲ, ಯಾಕಂದರೆ ಅವಳು ಬೆಂಗಳೂರಲ್ಲಿದ್ದಾಳೆ, ನಾ ಇಲ್ಲಿದ್ದೇನೆ, ಆಗೋದಿಲ್ಲ ಅಂತ ಹೇಳ್ಕೊಂಡು ಸುಮ್ಮಂಗಿದ್ದೆ. ದೀಪ ಫೋನ್ ಮಾಡ್ಕೊಂಡು, ಅತ್ತೆ ನಾವು ಭಾಗವಹಿಸುವ, ನಾ ಬರ್ತೆ, ಇದೊಂದು ಇದರಲ್ಲಿ ಹೆಂಗಾದರೂ ಮಾಡಿ ಇದು ಮಾಡುವ, ನಾ ಜೈಮಾಲ್ ಹತ್ರ ಕೇಳ್ಕೊಳ್ತೇನೆ ಅಂತ ಹೇಳಿದ್ಲು. ಅಲ್ಲಿಂದನೇ ಅವಳು ಇದರಲ್ಲಿ ಮೊಬೈಲಲ್ಲಿ ಫೋಟೋ ಇದು ಪರಿಚಯ ಸುತ್ತಿನಲ್ಲಿ ಅವಳು ಪರಿಚಯ ಮಾಡಿಕೊಂಡ್ಲು, ನಾ ಇಲ್ಲಿಂದ ಪರಿಚಯ ಮಾಡಿಕೊಂಡೆ. ನನಗೆ ಹೆಚ್ಚು ಮೊಬೈಲ್ ರೂಢಿ ಇಲ್ಲ, ಆದರೂ ಹೆಂಗೆಂಗೋ ಮಾಡಿ ಅಂತೂ ಮಾಡಿದೆ. ಎರಡನೇ ಸುದ್ದಿಗೆ ಅವಳು ಬಂದು ಮುಟ್ಟಿದ್ಲು. ಬಂದು ಮುಟ್ಕೊಂಡು 1-2 ತಿಂಗಳದಿಂದ ಈಗ ಇಲ್ಲೇ ಇದ್ದಾಳೆ ಅವಳು. ಈ ಕಾರ್ಯಕ್ರಮದ ಸಲುವಾಗಿ ಗಣ್ಣು ಒಪ್ಪಿಸ್ಕೊಂಡು ಇಲ್ಲೇ ಇದ್ದಾಳೆ. ನನಗೂ ಖುಷಿನೇ, ಯಾಕಂದರೆ ನಾನಿನ್ನೂ ಸ್ಟೇಜ್ ಮೇಲೆ ಬರೋದಿಲ್ಲ ಅಂದ್ರೆ ಬರೋದೇ ಇಲ್ಲಾಗಿತ್ತು. ನಾನು ಇವತ್ತೇ ಫಸ್ಟು ಇದಕ್ಕೆ ಹೀಗೆ ಬರೋದು ಕಮ್ಮಿನೇ ಆಗಿತ್ತು. ನಾನು ಅವಳು ಬಂದಳು, ಎಲ್ಲ ಒಂದು ಖುಷಿಯಿಂದವ ಮಾಡಿ ಮುಗಿಸಿದ್ವಿ. ಅಂದರೆ ಬೇಜಾರಿನಿಂದಲ್ಲ, ಮಾಡಿ ಮುಗಿಲಪ್ಪ ಅಂತಲ್ಲ, ಖುಷಿಯಿಂದನೇ ಎಲ್ಲ ಕಾರ್ಯಕ್ರಮನೂ ಮಾಡಿ ಮುಗಿಸಿದೆ. ನಾನು ಅದರಲ್ಲೇ ಕಿರಿಯವಳು, ಎಲ್ಲರೂ ಹಿರಿಯವರು ಬಂದವರು. ನನಗವರೆಲ್ಲ ನೋಡಿ ಖುಷಿ ಆಯಿತು. ಆ ಪತ್ರಿಮಕ್ಕಿ ಅಮ್ಮಂತೂ ಬಗ್ಗಿ ಹೋಗಿದ್ದಾರೆ. ಅವ್ರು ಹೆಂಗೆ ಪುಗ್ಗಿ ಉಬ್ಬಿಸೋದು ಇದರಲ್ಲೆಲ್ಲ ಹೆಂಗೆ ಮಾಡಿದ್ರು ಅಂದರೆ ನನಗೇ ಒಂದು ಇದು, ಇಂಥ ವಯಸ್ಸಿನಲ್ಲೆಲ್ಲ ಇವ್ರು ಮಾಡಿದ್ರಲ್ಲ. ನಾವೆಲ್ಲ ಬರೀ ಮನೆಯಲ್ಲೇ ಕೂತ್ಕೊಂಡು ಇದ್ದಿದ್ದೆ ಅಷ್ಟೇ. ಆದರೆ ಈಗ ಒಂದು ಖುಷಿ, ಎಲ್ಲರ ಸಂಗಡ ನಾವು ಬೆರ್ತೀವಿ, ತೊಂದರೆ ಇಲ್ಲ. ಈಗ ಸ್ಪರ್ಧೆಯಲ್ಲಿ ಫಸ್ಟು ಸೆಕೆಂಡು ಅದೆಲ್ಲ ನಮಗೆ ಇದೇ ಅಲ್ಲ, ಈ ಸ್ಟೇಜ್ನಲ್ಲಿ ಭಾಗವಹಿಸಿದ್ದಷ್ಟೇ ಮುಖ್ಯ. ಇದೊಂದು ನನ್ನ ಅನುಭವ. 2 ಮಾತು ಮುಗಿಸ್ತೆ. ಶ್ರೀಮತಿ ಸುಲೋಚನಾ ಇವರಿಗೆ ಧನ್ಯವಾದಗಳು. ಅವರು ಹೇಳಿದ್ದು ನಮ್ಮ ಸ್ಪರ್ಧೆಯನ್ನು ನಾವು ಏರ್ಪಡಿಸಿದ್ದಕ್ಕೆ ಅದು ಸಾರ್ಥಕತೆಯನ್ನು ತೋರ್ತದೆ. ಅವರು ಇಷ್ಟು ದಿನ ಸ್ಟೇಜನ್ನು ಹತ್ತಲಿಲ್ಲ ಅಂತ ಹೇಳಿದ್ರು. ಈ ರೀತಿ ಒಂದು ಅವಕಾಶ ನೀಡಿದ್ದು ನಮ್ಮ ತಂಡದ ಪರವಾಗಿ ನಮಗೆಲ್ಲ ಖುಷಿಯಾಗುವಂಥ ಒಂದು ವಿಷಯ. ಧನ್ಯವಾದಗಳು ಅವರಿಗೆ. ಈಗ ನಮ್ಮ ಸ್ಪರ್ಧೆಯ ವಿಜೇತರನ್ನು ಘೋಷಿಸುವಂತಹ ಸಮಯ. ಎಲ್ಲ ಸುತ್ತುಗಳಲ್ಲೂ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲೂ ಇದು ನಾಟಕೀಯ ಎಂಬ ಭಾವನೆ ಬರದಂತೆ ಸಹಜ ರೀತಿಯಲ್ಲಿ ಭಾಗವಹಿಸಿರುವ ಮತ್ತು ಸ್ಪರ್ಧೆಯ ಹೊರತಾಗಿಯೂ ನೈಜ ಜೀವನದಲ್ಲೂ ಒಬ್ಬರಿಗೊಬ್ಬರ ಸಹಾಯ, ಸಹಕಾರ, ಸಹಬಾಳ್ವೆ, ತಾಯಿ ಮಗಳಿಗಿಂತ ಹೆಚ್ಚು ಹೊಂದಾಣಿ ಜೋಡಿ ಈ ಸ್ಪರ್ಧೆಯ ವಿಜೇತರಾಗಿದ್ದಾರೆ. ಅವರೇ ಶ್ರೀಮತಿ ಗಂಗಾ ಹಾಗೂ ಶ್ರೀಮತಿ ವೀಣಾ ಭಟ್ ವರದ. ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. 16 ವರ್ಷಗಳ ಸುದೀರ್ಘ ಪಯಣವನ್ನು ಒಟ್ಟು ಕುಟುಂಬದಲ್ಲಿದ್ದು ಜೊತೆಯಾಗಿ ನಿಭಾಯಿಸಿದ ಅತ್ತೆ ಸೊಸೆಯರು ಇವರು. ಅತ್ತೆ ಸೊಸೆ ಇವರಿಗೆ ನಮ್ಮನೆ ಅರಸಿಯರು ಸ್ಪರ್ಧೆಯ ಬಹುಮಾನವನ್ನು ವಿತರಿಸಬೇಕಾಗಿ ಇವತ್ತಿನ ಸನ್ಮಾನಿತರಾದ ಶ್ರೀಮತಿ ರಂಜನಾ ಹುಳ್ಸೆ ಹಾಗೂ ಉದ್ಘಾಟಕರಾದ ಮನೋರಮಾ ಗಾಂವ್ಕರ್ ಅವರನ್ನು ಕೇಳಿಕೊಳ್ತೇನೆ.
ವಿಜೇತರಿಗೆ ಅಭಿನಂದನೆಗಳು. ಜೀವನದಲ್ಲಿ ಹಲವು ಬಾರಿ ಇಂತಹ ಅವಕಾಶಗಳು ಸಿಗೋದಿಲ್ಲ. ಸಿಕ್ಕ ಅವಕಾಶವನ್ನು ಚೆನ್ನಾಗಿ ಜೀವಿಸಿದ ಎಲ್ಲ ಅತ್ತೆ ಸೊಸೆಯರನ್ನು ನಾವು ಅಭಿನಂದಿಸಲೇಬೇಕು. ಶ್ರೀಮತಿ ಪಾರ್ವತಿ ಹಾಗೂ ಶ್ರೀಮತಿ ಪಲ್ಲವಿ ಭಟ್ ಇವರು ವೇದಿಕೆಗೆ ಬಂದು ಅಭಿನಂದನಾ ಪತ್ರವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಇವರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನೆನಪಿನ ಕಾಣಿಕೆಯನ್ನು ನೀಡಿದಂತಹ ಶ್ರೀಮತಿ ರೇಖಾ ಇವರು ಬಹುಮಾನವನ್ನು ವಿತರಿಸಬೇಕಾಗಿ ಕೇಳ್ಕೊಳ್ತೇನೆ. ಶ್ರೀಮತಿ ರಾಧಾ ಮತ್ತು ಶ್ರೀಮತಿ ಪವಿತ್ರ ಭಟ್. ಇವರಿಗೆ ಶ್ರೀ ಸುಬ್ಬಣ್ಣ ಬೋಳ್ಮನೆಯವರು ಅಭಿನಂದನಾ ಪತ್ರವನ್ನು ನೀಡಬೇಕಾಗಿ ಕೇಳ್ಕೊಳ್ತೇನೆ. ಮುಂದಿನ ತಯಾರಿ ಶ್ರೀಮತಿ ಜಯಾ ಮತ್ತು ಶ್ರೀಮತಿ ಸ್ವಾತಿ ಭಟ್. ಇವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವುದಿಲ್ಲ. ಶ್ರೀಮತಿ ನಾಗವೇಣಿ ಮತ್ತು ಶ್ರೀಮತಿ ನೇತ್ರಾವತಿ ಹೆಬ್ಬಾರ್ ಇವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವುದಿಲ್ಲ. ಶ್ರೀಮತಿ ಕೃಷ್ಣವೇಣಿ ಮತ್ತು ಶ್ರೀಮತಿ ಮಮತಾ ಭಟ್. ಶ್ರೀಮತಿ ಯಶೋಧ ಮತ್ತು ಶ್ರೀಮತಿ ಅಮೃತಾ ಭಟ್. ಈ ಸ್ಪರ್ಧೆಯ ವಿಜೇತರಾದಂತಹ ಶ್ರೀಮತಿ ಗಂಗಾ ಮತ್ತು ವೀಣಾ ಭಟ್ರಿಯವರಲ್ಲಿ ಯಾರಾದರೂ ಒಬ್ಬರು ತಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರ. ಹಾಗೆ ನೆರೆದಿರುವಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಈ ಹೆಣ್ಮಕ್ಳು ಸ್ಟ್ರಾಂಗು ಗುರು ಅನ್ನೋ ಸ್ಪರ್ಧೆಯಲ್ಲಿ 5 ಹಂತದಲ್ಲಿ ಒಂದು ಸ್ಪರ್ಧೆನ ಇಟ್ಟಿದ್ರು. 5 ಹಂತದಲ್ಲಿ ಅದರಲ್ಲಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅಂತಂದರೆ ನನಗೆ ಸಂತೋಷ, ಅಂದರೆ ಸಂತೋಷದ ಜೊತೆ ಒಂಥರ ಸಂತೋಷದಿಂದ ಮಾತೇ ಬರ್ತಾಯಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದರೆ ಅದರಲ್ಲಿ ನಾವು ಕೆಲಸ ಮಾಡುವಂತಹದ್ದು ಹೀಗೆ ಬೇರೆ ಬೇರೆ ಥರದ ಸ್ಪರ್ಧೆಯನ್ನು ಇಟ್ಟಿದ್ರು. ಅದರಲ್ಲಿ ನಾವಿಬ್ಬರು, ನಾನು ಮತ್ತು ನಮ್ಮ ಅತ್ತೆಯವರು ತುಂಬ ಸಂತೋಷದಿಂದ ಭಾಗವಹಿಸಿದ್ದೀವಿ. ನನಗೆ ಯಾವಾಗಲೂ ಹಾಗೆಯ, ಅಂದರೆ ಅತ್ತೆಯವರು ಅಂತ ಅನಿಸ್ಲೇ ಇಲ್ಲ ಅವರನ್ನು ನೋಡಿ. ಮೊದಲಿಂದನೂ ಹಾಗೆ ತುಂಬ ಪ್ರೀತಿಯಿಂದನೇ ನನ್ನನ್ನು ಮಗಳಂತೆ ಅವ್ರ ಮಕ್ಕಳಲ್ಲಿ ನಾನು ಒಬ್ಬಳು ಅನ್ನೋ ಥರನೇ ನೋಡ್ತಾ ಇದ್ದಾರೆ ಅವ್ರು ಯಾವತ್ತೂ. ಹಾಗಾಗಿ ಮೊದಲು ನೋಡಿದ್ದಾರೆ, ಈಗೂ ನೋಡ್ತಾನೇ ಇದ್ದಾರೆ. ಹಾಗಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ನಾವು ಈ ರೀತಿ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಅವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ. ನಮ್ಮ ಮನೆಯವರೆಲ್ಲರೂ ನನಗೆ ತುಂಬ ಸಹಾಯ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ಈಗ ನಾನು ಈ ಸ್ಪರ್ಧೆಯಲ್ಲೆಲ್ಲ ನಾನು ಮಾಡೋದಿಲ್ಲ ಅಂತ ನಮ್ಮ ಅತ್ತೆಯವರು ಹೇಳ್ದಿದ್ರೆ ಖಂಡಿತ ನನ್ನ ಹತ್ರ ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ಲಿಕ್ಕೂ ಆಗೋದಿಲ್ಲಾಗಿತ್ತು. ಆದರೂ ಹಾಗಾಗಿ ನಮ್ಮ ಸೊಸೆಗೆ ಬೇಜಾರಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವರು ನನಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನನಗೆ ಪ್ರೋತ್ಸಾಹ ನೀಡಿದಂಥ ಎಲ್ರಿಗೂ ನನ್ನ ಸ್ನೇಹಿತೆಯರು ಎಲ್ಲರಿಗೂ ನಮಗೆ ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ನಡೆಸಿದಂಥ ಹೆಣ್ಮಕ್ಳು ಸ್ಟ್ರಾಂಗು ಗುರು ಟೀಮ್ನವರಿಗೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದರೆ ಮೊದಲನೇದಾಗಿ ಜಯಮಾಲಾ ಅವರಿಗೆ ನನ್ನ ಧನ್ಯವಾದ, ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಅವಳು ಯಾವತ್ತೂ ಹೇಳ್ತಾ ಇರ್ತಿದ್ಲು, ವೀಣಕ್ಕ ನೀನು ಯಾವಾಗೂ ತುಂಬ ಚೆನ್ನಾಗಿ ಕಾರ್ಯಕ್ರಮನ ಮಾಡ್ತಾ ಇರ್ತೀಯ, ಎಲ್ಲದರಲ್ಲೂ ನಿನಗೆ ಆಸಕ್ತಿ ಇದೆ, ಹಾಗಾಗಿ ನೀನು ಅದರಲ್ಲಿ ಭಾಗವಹಿಸು, ಇದರಲ್ಲಿ ಭಾಗವಹಿಸು ಅಂತ ತುಂಬಾ ನಮಗೆ ಪ್ರೋತ್ಸಾಹನ ನೀಡ್ತಾ ಇದ್ದಾರೆ. ಹಾಗಾಗಿ ಇನ್ನು ಮುಂದೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಾವು ದಾಕ್ಷಾಯಿಣಿಯನ್ನು ಯಕ್ಷಗಾನವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಸಹ ನನ್ನದೊಂದು ಪಾತ್ರ ಇದೆ. ದಕ್ಷವನ್ನು ನನ್ನದೊಂದು ಪಾತ್ರಕ್ಕೆ ತುಂಬ ಸಹಕಾರವನ್ನು ನೀಡಿದಾಳೆ ಜಯಮಾಲ್ ಅವರು. ನೀನು ಭಾಗವಹಿಸು ವೀಣಕ್ಕ ಅಂತ ಹೇಳ್ತಾ ತುಂಬ ನನಗೆ ಸಹಾಯವನ್ನು ಪ್ರೋತ್ಸಾಹನ ಕೊಡ್ತಾ ಇದ್ದಾಳೆ. ಹಾಗಾಗಿ ಹೆಣ್ಮಕ್ಳು ಸ್ಟ್ರಾಂಗು ಟೀಮ್ನವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಸೀತಕ್ಕ ಅವರು, ರಂಜನಕ್ಕ ಅವರು, ಹೀಗೆ ಎಲ್ಲರೂ ನನ್ನ ಸ್ನೇಹಿತೆಯರು ಎಲ್ಲರೂ ನನ್ನನ್ನು ತುಂಬ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ನನಗೆ. ಹಾಗಾಗಿ ಈ ವೇದಿಕೆಯಲ್ಲಿ ನನಗೆ ಮಾತನಾಡಲು ಅವಕಾಶ ಕೊಟ್ಟದ್ದಕ್ಕಾಗಿ ನನಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ನಾನು ಏನಾದರೂ ಮಾತನಾಡಿದ್ದರೆ ತಪ್ಪಿದ್ದರೆ ಕ್ಷಮಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಈಗ ನಮ್ಮ ಇನ್ನೊಂದು ಸ್ಪರ್ಧೆ, ಸೂಪರ್ ಜೋಡಿ ಅಮ್ಮ ಮಗಳ ಮೋಡಿ. ಹೆಣ್ಣಿನ ಜೀವನದ ಒಂದು ಸುಂದರವಾದ ಘಟ್ಟ. ಹೆಣ್ತನದ ಸಾರ್ಥಕತೆಯನ್ನು ತೋರುವ ಗಳಿಗೆ ಅವಳು ತಾಯಿಯಾಗುವ ಕ್ಷಣ. ತಾಯ್ತನವು ಎಷ್ಟು ಖುಷಿ ಕೊಡುತ್ತದೆಯೋ ಅಷ್ಟೇ ಸಹನೆ, ಪ್ರೀತಿ, ಕಾಳಜಿ, ನೋವು, ನಿದ್ರಾಹೀನತೆಯನ್ನು ಬೇಡುತ್ತದೆ. ಎಲ್ಲವನ್ನು ದಾಟಿ ತಮ್ಮ ಮಕ್ಕಳನ್ನು ಜೋಪಾನ ಮಾಡುತ್ತಿರುವ ತಾಯಿಯರಿಗೆ ಕೋಟಿ ಕೋಟಿ ನಮನ. ಈ ಸ್ಪರ್ಧೆಯನ್ನು ಸಹ 5 ಸುತ್ತುಗಳಲ್ಲಿ ನಡೆಸಲಾಯಿತು. ಮೊದಲನೆಯ ಸುತ್ತು ಪರಸ್ಪರ ಪರಿಚಯ, ತಾಯ್ತನದ ಅನುಭವವನ್ನು ಹಂಚಿಕೊಳ್ಳುವುದಾಗಿತ್ತು. ತಾಯಿಯಾದ ನಂತರ ತನ್ನ ಸರ್ವಸ್ವವನ್ನು ತನ್ನ ಮಗುವಿಗೆ ದಾರೆ ಎರೆಯುವ ಹೆಣ್ಣು ತನ್ನ ಅನುಭವಗಳನ್ನು ಮೆಲುಕು ಹಾಕಲು ಒಂದು ಸುಂದರ ಅವಕಾಶ ನೀಡಲಾಗಿತ್ತು. ಎರಡನೆಯ ಸುತ್ತು ನೃತ್ಯ ಪ್ರದರ್ಶನ. ಅಮ್ಮ ಮಗಳು ವಿಭಿನ್ನ ಪ್ರಕಾರದ ನೃತ್ಯವನ್ನು ಮಾಡುವುದರ ಮೂಲಕ ಸುಂದರವಾದ ಕ್ಷಣಗಳನ್ನು ಕಳೆದರು. ಮೂರನೆಯ ಸುತ್ತು ಅಮ್ಮ ಮಗಳ ಕೈರುಚಿ. ಈ ಸುತ್ತಿನಲ್ಲಿ ಪುಟಾಣಿ ಮಕ್ಕಳು ತಮ್ಮ ಕೈಯಾರೆ ತಿಂಡಿಗಳನ್ನು ತಯಾರಿಸಿ ಅಮ್ಮಂದಿರಿಗೆ ಉಣಬಡಿಸಿದರು. ನಾಲ್ಕನೆಯ ಸುತ್ತು ಅಮ್ಮ ಮಕ್ಕಳ ಫೇವ್ರೇಟ್. ಮನೆಯಲ್ಲಿ ಒಂದು ಮಗು ಇದ್ಮೇಲೆ ಅದಕ್ಕೆ ಕತೆ ಹೇಳಲೇಬೇಕು. ಹಾಗಾಗಿ ಅಮ್ಮ ಮಕ್ಕಳು ಸೇರಿ ಕತೆ ಹೇಳುವ ಸ್ಪರ್ಧೆ ನೀಡಲಾಗಿತ್ತು. ಐದನೆಯ ಸುತ್ತು ಮಕ್ಕಳು ಚಿಕ್ಕವರಿಂದ ದೊಡ್ಡವರಾಗುವವರೆಗೂ ಪ್ರತಿಯೊಂದು ಕ್ಷಣವನ್ನು ತಮ್ಮ ಕಣ್ಗಳಲ್ಲಿ ಸೆರೆ ಹಿಡಿದುಕೊಂಡಿರುವ ತಾಯಂದಿರು ಕ್ಯಾಮರಾದ ಕಣ್ಣಿಂದಲೂ ಸೆರೆ ಹಿಡಿಯುವುದು ಸಹಜ. ಅದೊಂದು ಅವರ ಹವ್ಯಾಸವಾಗಿ ಬಿಟ್ಟಿರುತ್ತದೆ. ಹಾಗಾಗಿ ಅವರ ಚಿಕ್ಕವರಿದ್ದಾಗಿನಿಂದ ಇಲ್ಲಿಯವರೆಗಿನ ಸುಂದರ ಭಾವಚಿತ್ರಗಳನ್ನು ಕಲೆ ಹಾಕುವ ಪ್ರಯತ್ನವನ್ನು ಮಾಡಿದರು. ಸ್ಪರ್ಧೆಯಲ್ಲಿ ತೊಡಗಿಸಿಕೊಂಡ ರೀತಿ, ಅದಕ್ಕೆ ಪಟ್ಟ ಶ್ರಮ, ಸ್ಪರ್ಧೆಯ ಮೇಲಿನ ಒಲವು, ಅಮ್ಮ ಮಗಳ ಭಾಗವಹಿಸುವಿಕೆ ಆಧಾರದ ಮೇಲೆ ಈ ಸ್ಪರ್ಧೆಯ ವಿಜೇತರನ್ನು ನಿರ್ಣಯ ಮಾಡಲಾಗಿದೆ. ಇವತ್ತಿನ ಸೂಪರ್ ಜೋಡಿ ಅಮ್ಮ ಮಗಳ ಮೋಡಿ ಸ್ಪರ್ಧೆಯ ವಿಜೇತರು ಶ್ರೀಮತಿ ಮಧು ಹಾಗೂ ಅವರ ಮಗಳು ಇಶಾನಿ. ಇವರು ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಇವರಿಗೆ ಇವತ್ತಿನ ಸನ್ಮಾನಿತರಾದ ನಮ್ಮ ಕಲ್ಯಾಣಿ ಸಿಸ್ಟರ್ ಹಾಗೂ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಪಾರ್ವತಿ ಭಟ್ರಿವರು ಬಹುಮಾನವನ್ನು ನೀಡಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲ ತಾಯಿಯು ಯಾವತ್ತಿಗೂ ಬೆಸ್ಟ್ ಆಗೇ ಇರ್ತಾಳೆ. ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತಿ ಎಂಬಂತೆ ತಾಯಿಯ ಪ್ರೀತಿಯನ್ನು ಅಳೆಯಲು ಸಾಧ್ಯವಿಲ್ಲ. ಎಲ್ಲ ತಾಯಂದಿರು ಉತ್ತಮ ತಾಯಂದಿರಾಗೇ ಇರುತ್ತಾರೆ. ಹಾಗಾಗಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಪ್ರತಿಯೊಂದು ತಾಯಿ, ಈ ಸ್ಪರ್ಧೆಯಲ್ಲಿ ಭಾಗವಹಿಸದೇ ಇರುವ ಪ್ರತಿಯೊಂದು ತಾಯಿಯೂ ಕೂಡ ಗ್ರೇಟ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ನಮ್ಮ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ತಾಯಿಯರನ್ನು ಅಭಿನಂದಿಸುವ ಸಮಯ ಇದು. ಮೊದಲನೇದಾಗಿ ಶ್ರೀಮತಿ ಪಲ್ಲವಿ ಹಾಗೂ ಕುಮಾರಿ ನಾಗಶ್ರೀಯವರು ವೇದಿಕೆಗೆ ಬಂದು ಅಭಿನಂದನಾ ಪತ್ರವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಇವರಿಗೆ ಮರ್ತಿ ಕುಣುಬಿಯವರು ಅಭಿನಂದನಾ ಪತ್ರವನ್ನು ನೀಡಬೇಕಾಗಿ ಕೇಳ್ಕೊಳ್ತೇನೆ.
ಮುಂದಿನ ತಯಾರಿ ಶ್ರೀಮತಿ ಪವಿತ್ರ ಹಾಗೂ ಕುಮಾರಿ ಮಾನ್ಯ. ಇವರಿಗೆ ಶ್ರೀಮತಿ ಸೀತಾ ಸದಾನಂದ ಭಟ್ರಿವರು ಅಭಿನಂದನಾ ಪತ್ರವನ್ನು ನೀಡಬೇಕಾಗಿ ಕೇಳ್ಕೊಳ್ತೇನೆ. ಮುಂದಿನ ತಯಾರಿ ಶ್ರೀಮತಿ ದೀಪಾ ಹಾಗೂ ಕುಮಾರಿ ಅನಘ. ಶ್ರೀಮತಿ ಶ್ವೇತಾ ಹಾಗೂ ಕುಮಾರಿ ಸ್ಮೃತಿ. ಇವರಿಗೆ ಪಾರ್ವತಿ ಭಟ್ರಿವರು ಅಭಿನಂದನಾ ಪತ್ರವನ್ನು ಕೊಡಬೇಕಾಗಿ ಕೇಳ್ಕೊಳ್ತೇನೆ. ಇಲ್ಲಿಗೆ ನಮ್ಮ ಸ್ಪರ್ಧೆಗಳ ಬಹುಮಾನ ವಿತರಣಾ ಕಾರ್ಯಕ್ರಮ ಮುಗಿದಿರ್ತದೆ. ಶ್ರೀಮತಿ ದೀಪಾ ಭಟ್ ಇವರು ಉಪಸ್ಥಿತರಿದ್ದರೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಅವರ ಪರವಾಗಿ ಅವರ ಅತ್ತೆಯವರಾದಂತಹ ಸುಲೋಚನಾ ಭಟ್ರಿಯವರು ಅಭಿನಂದನಾ ಪತ್ರವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಇವರಿಗೆ ಮನೋರಮಾ ಇವರು ಅಭಿನಂದನಾ ಪತ್ರವನ್ನು ನೀಡಬೇಕಾಗಿ ಕೇಳ್ಕೊಳ್ತೇನೆ. ಇಲ್ಲಿಗೆ ನಮ್ಮ ಕಾರ್ಯಕ್ರಮದ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮ ಮುಗಿದಿರುತ್ತದೆ. ಒಂದು ಹೆಣ್ಣು ಶಕ್ತಿಯ ರೂಪ. ಅವಳು ಹಲವಾರು ಕಾರ್ಯಗಳನ್ನು ಒಟ್ಟಿಗೆ ಮಾಡುವ ಸಾಮರ್ಥ್ಯ ಹೊಂದಿರುತ್ತಾಳೆ. ಆದರೆ ಹೇಗೆ ಆಂಜನೇಯನ ಶಕ್ತಿಯನ್ನು ನೆನಪಿಸಲು ಜಾಂಬವಂತನ ಸಹಾಯ ಬೇಕಾಯಿತೋ ಹಾಗೆ ನಿಮ್ಮೆಲ್ಲರಲ್ಲೂ ಒಂದೊಂದು ಪ್ರತಿಭೆ ಇದೆ, ನಿಮ್ಮಿಂದ ಇದು ಮಾಡಲು ಸಾಧ್ಯ ಎಂದು ಮಾರ್ಗದರ್ಶನ ಮಾಡುವವಳು ಕುಮಾರಿ ಜಯಮಾಲ. ಮಹಿಳಾ ಸಾಧಕಿಯರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡುವುದರ ಮೂಲಕ ಅವರ ಪ್ರತಿಭೆಗೆ, ಅವರ ನಿಸ್ವಾರ್ಥ ಸೇವೆಗೆ ಗೌರವ ಕೊಟ್ಟು ಬೆನ್ನು ತಟ್ಟುವುದು ಇವಳ ದೊಡ್ಡ ಗುಣ. ಎರಡು ಜಡೆಯನ್ನು ಸೇರಿಸುವುದೇ ಕಷ್ಟ ಎಂದು ನಂಬಿದ್ದ ಪ್ರಪಂಚದ ಎದುರು 100 ಜಡೆಗಳನ್ನು ಸೇರಿಸಿ ಒಂದಕ್ಕಿಂತ ಒಂದು ವಿಭಿನ್ನ ವಿಶಿಷ್ಟ ಮೌಲ್ಯಯುತ ಕಾರ್ಯಕ್ರಮಗಳನ್ನು ಮಾಡುವ ಮತ್ತು ಮಾಡಿಸುವ ಮೂಲಕ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಗುರು ಎಂದು ಸಾರಿದವಳು ಕುಮಾರಿ ಜಯಮಾಲ. ಒಂದು ಕಾರ್ಯಕ್ರಮವನ್ನು ನಡೆಸಬೇಕಾದಾಗ ಅದರ ಪೂರ್ವ ತಯಾರಿ, ಅದರ ನಡುವಿನ ಒತ್ತಡ ಎಲ್ಲವನ್ನು ನಿಭಾಯಿಸಿಕೊಂಡು ಎಲ್ಲರೊಂದಿಗೂ ನಗುತ್ತಾ ವ್ಯವಸ್ಥಿತವಾದ ಕಾರ್ಯಕ್ರಮ ಮಾಡುವುದು ಸುಲಭದ ಕೆಲಸವಲ್ಲ. ಪ್ರತಿ ಬಾರಿಯೂ ಹೊಸ ಆಲೋಚನೆಗಳನ್ನು ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರುವ ಶ್ರಮ, ಉತ್ಸಾಹ, ನಮ್ಮೂರಿನಲ್ಲಿ ಒಂದು ವಿಶೇಷ ವಿಭಿನ್ನ ಕಾರ್ಯಕ್ರಮ ಮಾಡುವ ಆ ಆಲೋಚನೆಗೆ ನಮ್ಮದೊಂದು ನಮನ. ಹೆಸರಿನಲ್ಲೇ ಜಯವಿರುವಂತಹ ನಿಮಗೆ ಸದಾ ಜಯಮಾಲೆಗಳು ದೊರೆಯುತ್ತಿರಲಿ ಎಂದು ಆಶಿಸುತ್ತಾ ನಮ್ಮ ತಂಡದ ಪರವಾಗಿ ಒಂದು ಚಿಕ್ಕ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇವೆ. ವೇದಿಕೆಯ ಮೇಲಿರುವ ಗಣ್ಯರೆಲ್ಲರೂ ಕುಮಾರಿ ಜಯಮಾಲಾ ಇವರನ್ನು ಅಭಿನಂದಿಸಬೇಕಾಗಿ ಕೇಳ್ಕೊಳ್ತೇನೆ. ನಮ್ಮೆಲ್ಲ ಮಾತೆಯರನ್ನು ಪ್ರೋತ್ಸಾಹಿಸಿದಂಥ ಜಯಮಾಲಾ ಅವರಿಗೆ ನಮ್ಮದೂ ಕೂಡ ಗೌರವ ಅರ್ಪಣೆ.
ಸುಂದರ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸೀಮಾ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕಾಗಿ. ಇದೀಗ ಸಭಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ಶುಭ ಕ್ಷಣಕ್ಕೆ ಸಾಕ್ಷಿಯಾಗಿರುವ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರುವಂಥ PLD ಬ್ಯಾಂಕ್ ಯಲ್ಲಾಪುರ ಇದರ ನಿರ್ದೇಶಕರಾಗಿರುವ ಶ್ರೀಯುತ ಸದಾನಂದ ಭಟ್ರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕ್ಷೇತ್ರ ದೇವತೆಯಾದ ರಾಮಲಿಂಗೇಶ್ವರಿಗೆ ವಂದಿಸುತ್ತಾ, ನಾರಿ ನಿನಗಿದೆಯೋ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರು, ಗ್ರಾಮ ಪಂಚಾಯತ್ದ ಮಾಜಿ ಅಧ್ಯಕ್ಷರಾದ ಪಾರ್ವತಿ ಭಟ್ರವರೇ, ಕಾರ್ಯಕ್ರಮದ ಉದ್ಘಾಟಕರು, ಹಿರಿಯರು, ನಮಗೆಲ್ಲ ತಾಯಿಯಾದಂಥ ಮನೋರಮಕ್ಕವರೇ, ಈ ಒಂದು ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ರಂಜನಾ ಹುಳ್ಸೆ ಅವರೇ, ಕಲ್ಯಾಣಿ ಸಿಸ್ಟರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಂತ ಸುಬ್ಬಣ್ಣ ಬೋಳ್ಮನೆಯವರೇ, ಸುಬ್ಬಣ್ಣ ಕುಂಟಿಗಳಿಯವರೇ, ಸ್ನೇಹಿತ ರವಿ ಹುಳ್ಸೆಯವರೇ, ಹಾಗೂ ನಾನು ಮಾತೆಯರ ಹೆಸರು ಹೇಳಿದ್ರೆ ತಪ್ಪಾಗ್ಬೋದು. ಯಾಕೆಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾತೆಯರು ಸಪ್ತಲಕ್ಷ್ಮಿಗಳಿದ್ದಾರೆ. ಹಾಗಾಗಿ ಅವರ ಹೆಸರನ್ನು ನಾವು ಸಂಬೋಧಿಸಲೇಬೇಕು. ಹಾಗೆ ಸೀತಾ ಭಟ್ರವರೇ, ರೇಖಾ ಭಟ್ ಅವರೇ, ಮರ್ತಿ ಕುರ್ಬಿಯವರೇ, ಹಾಗಾಗಿ ಈ ಒಂದು ಕಾರ್ಯಕ್ರಮದ ಉಸ್ತುವಾರಿಗಳಂತ ಜಯಮಾಲಾ ಭಟ್ ಅವರೇ, ಎಲ್ಲ ಆತ್ಮೀಯ ಅಕ್ಕ ತಂಗಿಯರೇ, ಬಂಧುಗಳೇ, ಸಮಯ ಸಾಕಷ್ಟು ಆಗ್ತಾಯಿದೆ. ಸುಬ್ಬಣ್ಣವರು 6 ಗಂಟೆ ಅಂತ ಕಾರ್ಯಕ್ರಮ ಮುಗಿಸ್ಬೇಕು ಅಂತ ಹೇಳಿದ್ರು. ನಾನು 6:15 ಅಂತ ಹೇಳಿದೆ. ಈಗಾಗಲೇ 6:15 ಆಗ್ತಾ ಬಂತು. ಆದರೂ ವೇದಿಕೆ ಮೇಲೆ ಕುಂತಾಗ ಒಂದೆರಡು ಮಾತಾಡೋದು ನಮ್ಮ ಕರ್ತವ್ಯ. ಒಂದೆರಡು ಮಾತನ್ನ ನಾನು ಮುಗಿಸ್ತೀನಿ, ಭಾಳ ಉದ್ದ ಬೆಳೆಸೋದಿಲ್ಲ. ಈ ಒಂದು ಕಾರ್ಯಕ್ರಮ 3 ವರ್ಷಗಳಿಂದ ಸತತವಾಗಿ ಈ ಒಂದು ವೇದಿಕೆಯಲ್ಲಿ ನಡೆಯುತ್ತಿರುವುದು ಭಾಳ ಖುಷಿಯಾದ ವಿಷಯ. ಯಾಕೆಂದರೆ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಅಲ್ಲ, ಹೆಣ್ಣು ಮಕ್ಕಳೂ ಸ್ಟ್ರಾಂಗ್ ಎನ್ನುವ ಈ ಒಂದು ವಾಕ್ಯದಡಿಯಲ್ಲಿ, ಈ ಒಂದು ಶ್ಲೋಕದಡಿಯಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಜಯಮಾಲಾ ಭಟ್ ಅವರು ಕಳೆದ ವರ್ಷ ಹೇಳಿದಾಗಿದ್ದು, ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಅಲ್ಲ, ಹೆಣ್ಣು ಮಕ್ಕಳೂ ಸ್ಟ್ರಾಂಗ್ ಎನ್ನುವ ಮಾತನ್ನು ಅವರು ಹೇಳಿದರು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಭಾಳ ಖುಷಿಯಾದ ವಿಷಯ. ಯಾಕೆಂದರೆ ಇವತ್ತು ಪುರುಷ ಪ್ರಧಾನವಾದ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಯಾವ ರೀತಿಯಾಗಿರಬೇಕು, ಹೇಗಿರಬೇಕು ಅನ್ನೋದನ್ನು ಕಲಿಸಿಕೊಟ್ಟಿದ್ದಾರೆ. ಈಗಾಗಲೇ ಸೀಮಾ ಭಟ್ ಅವರು ಹೇಳಿದಂತೆ ಇವತ್ತಿನ ಕಾಲದಲ್ಲಿ ನಾನು ಹೇಳಬಾರ್ದು, 2 ಜಡೆಯನ್ನು ಕೂಡಿಸಿ ಒಂದು ಮನೆಯಲ್ಲಿರೋದು ಭಾಳ ಕಷ್ಟ. ಅಂಥ ಸಂದರ್ಭದಲ್ಲಿ ನೂರಾರು ಹೆಣ್ಣು ಮಕ್ಕಳನ್ನು 100ಕ್ಕೆ 200 ಜಡೆಯನ್ನು ಕೂಡಿಸಿ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ಭಾಳ ಶ್ಲಾಘನೀಯ ಅಂತ ಹೇಳಬೇಕು. ಇದಕ್ಕೆ ಜಯಮಾಲಾ ಭಟ್ ಅವರ ಒಂದು ಪರಿಶ್ರಮ, ಶ್ರಮ, ಬುದ್ಧಿವಂತಿಕೆ ಅಂತ ಹೇಳಲಿಕ್ಕೆ ಸಂತೋಷವೆನಿಸ್ತದೆ. ಹಾಗೆ ಇವತ್ತಿನ ದಿವಸ ಇದೇ ವೇದಿಕೆ ಮೇಲೆ ಹಿಂದಿನ ವರ್ಷ ನಮ್ಮನೆಯವರಿಗೂ ಸಹ ಈ ವೇದಿಕೆಯಲ್ಲಿ ಸನ್ಮಾನ ಆಗಿತ್ತು. ಇವತ್ತು ನಮ್ಮ ತಂಗಿ ರಂಜನಾ ಹುಳ್ಸೆ, ಭಾಳ ಪ್ರೀತಿನ ತಂಗಿ ಅಂತ ಹೇಳ್ತೀವಿ ನಾವು. ಯಾಕೆಂದರೆ ನನ್ನ ಮಾವನ ಮನೆಯ ಕುಡಿಯೋದು ಕೊಡ್ಲಿಗೆ ಇದ್ದೆ ನನ್ನ ಮಾವನ ಮನೆಯವರು. ಆ ಮಾವನ ಮನೆ ಕುಡಿ ನಮ್ಮೂರಿಗೆ ಬಂದಿದ್ದಾಳೆ. ಯಾಕೆ ನಮ್ಮೂರ ಸೊಸೆಯವಳು. ನಾನು ಯಾವತ್ತೂ ಪ್ರೀತಿನ ತಂಗಿ ಅಂತ ಹೇಳ್ತಾ ಇದ್ದೆ. ಆ ತಂಗಿಗೆ ಸನ್ಮಾನ ಮಾಡ್ತಿರೋದು ಭಾಳ ನಿಜವಾದ ಖುಷಿ. ಯಾಕೆಂದರೆ ಯಾವುದೇ ಸಂದರ್ಭದಲ್ಲಿ ಎಷ್ಟೇ ಹೊತ್ತು ಎಷ್ಟೇ ಕಷ್ಟ ಇದ್ದರೂ ಸಹ, ಇರ್ಬೋದೋ ಗೊತ್ತಿಲ್ಲ, ಇದ್ದರೂ ಸಹ ನಗುತ್ತಾ ಎಲ್ಲವ್ರನ್ನ ಪ್ರೀತಿಯಿಂದ ಮಾತಾಡ್ತಾ ಇದ್ದಾಳೆ. ಯಾವುದೇ ಸಂದರ್ಭದಲ್ಲಿ ಎಷ್ಟೇ ಹೊತ್ತಿರಲಿ, ಅವ್ರ ಮನೆಗೆ ಹೋದಾಗಲಿ ಯಾವುದೇ ಸಂದರ್ಭದಲ್ಲಿ ಆತ್ಮೀಯತೆಯನ್ನು ತಮ್ಮನ್ನು ಕಾಣಿಸ್ತಾ ಇದ್ದಾಳೆ. ಅಂಥ ಒಬ್ಬ ಧೀಮಂತ ಮಹಿಳೆಗೆ ಇವತ್ತಿನ ದಿವಸ ಈ ವೇದಿಕೆ ಮೇಲೆ ಸನ್ಮಾನ ಮಾಡ್ತು, ಅವರ ತಂದೆ ತಾಯಿಯರ ಸಮ್ಮುಖದಲ್ಲಿ. ಯಾಕೆಂದರೆ ಅತ್ಯಂತ ಬುದ್ಧಿವಂತ ನಾಗಪ್ಪ ಭಟ್ರು ಇದ್ದಾರೆ, ಅವರ ದಂಪತಿಗಳಿದ್ದಾರೆ, ಅವರ ಪುತ್ರಿಯಾಗಿ ರಂಜನಾ ಹುಳ್ಸೆಯವರಿದ್ದಾರೆ. ಅವರ ಸಮ್ಮುಖದಲ್ಲಿ ಇವತ್ತು ಹುಳ್ಸೆಯವರಂತ ನಮಗೆಲ್ಲ ಹಿರಿಯರ ಹುಳ್ಸೆಯವರ ಆಶೀರ್ವಾದ ನಾವೆಲ್ಲ ಬೆಳೆದರು. ಆ ಹುಳ್ಸೆಯವರ ಸೊಸೆ ಅಂತ ರಂಜನಾ ಹುಳ್ಸೆಯವರಿಗೆ ಸನ್ಮಾನ ಮಾಡ್ತಿರೋದು ಭಾಳ ಖುಷಿಯ ವಿಷಯ. ಪ್ರತಿಯೊಂದು ವಿಷಯದಲ್ಲೂ, ಯಾವುದೇ ವಿಷಯದಲ್ಲಿ ಇರಲಿ, ಅವರು ರಂಜನಾ ಹುಳ್ಸೆಯವರು ಒಂದು ಡ್ಯಾನ್ಸ್ ಇರಲಿ, ಮಾತುಗಾರಿಕೆ ಇರಲಿ, ಕೀರ್ತನೆ ಇರಲಿ, ಮುಂದೆ ಇದೇ ವೇದಿಕೆ ಮೇಲೆ ದಾಕ್ಷಾಯಿಣಿಯ ಅತ್ಯದ್ಭುತ ಪಾತ್ರವನ್ನು ನಾವು ನೋಡಲಿದ್ರಿ. ಅಂಥ ಒಂದು ಪಾತ್ರದಲ್ಲಿ ಮಿಂಚುವಂಥ ಒಬ್ಬ ಸಾಮಾನ್ಯ ಧೀಮಂತ ಮಹಿಳೆಗೆ ಸನ್ಮಾನಿಸ್ತಾ ಇರುವುದು ಭಾಳ ಖುಷಿ ಅನಿಸ್ತಾ ಇದೆ. ಹಾಗೆ ಕಲ್ಯಾಣ ಸಿಸ್ಟರು ಭಾಳ ಕೆಲಸವನ್ನು ಮುಖ್ಯವಾಗಿರೋದು. ಊಟ ಸಹ ಅವರು ವಿಚಾರ ಮಾಡ್ತಾ ಇರಲಾಗಿತ್ತು ಅವ್ರ ಕೆಲಸದಲ್ಲಿ. 16 ವರ್ಷದ ಅವ್ರು ಹೇಳಿರಲಿಲ್ಲ, ನಮ್ಮ ಮನೆಯಲ್ಲಿ 16 ವರ್ಷ ಇದ್ದರು. 16 ವರ್ಷ ಇದ್ದಾಗ ನಾನು ಬಾಡಿಗೆ ಸಹ ಸಮೇತ ಕೇಳ್ತಾ ಇಲ್ಲ ಅವರಿಗೆ, ಯಾವಾಗ ಕೊಟ್ಟು ತೊಗೋತಿದೆ, ಯಾಕೆ ನಮ್ಮನ್ನು ಅಕ್ಕ ತಂಗಿ ಅಷ್ಟು ಸೇವೆ ಸಲ್ಲಿಸ್ತದೆ. ಹಾಗೆ ಒಬ್ಬ ಧೀಮಂತ ಸೇವೆಯನ್ನು ನೀಡಿದಂಥ ಒಬ್ಬ ಕಲ್ಯಾಣ ಸಿಸ್ಟರಿಗೆ ಸನ್ಮಾನಿಸೋದು ನಿಜವಾಗೂ ಶ್ಲಾಘನೀಯ ಅಂತ ಹೇಳಬೇಕು. ಅವ್ರಿಗೆ ಕೆಲಸವೇ ಮುಖ್ಯ ಬಿಟ್ಟರೆ ಅವರಿಗೆ ಊಟ ಆಗಲಿ, ಆಸೆ ಆಗಲಿ, ಅವ್ರು ಯಾವುದು ನೋಡ್ತಾ ಇರಲಿ. ಆಗಿದೆ ಬೆಳಗ್ಗೆ ಹೊಂಟ್ರೆ ರಾತ್ರಿ 9 ಗಂಟೆ 10 ಗಂಟೆಗೆ ಮನೆಗೆ ಬಂದು ಏನೋ ಒಂದು ಚೂರು ಅವಲಕ್ಕಿಯೋ ಕೊಟ್ಕೊಂಡು ತಿಂತಿದ್ರು. ಯಾರಲ್ಲೂ ಒಂದು ಕಾಸನ್ನು ಬಿಡ್ತಾ ಇಲ್ಲ. ಅಂಥ ಒಬ್ಬ ಧೀಮಂತ ಮಹಿಳೆಗೆ ಇವತ್ತು ನಾವು ಈ ವೇದಿಕೆ ಮೇಲೆ ಜಯಮಾಲಾ ಸಂಘಟಿಗರು ಸನ್ಮಾನಿಸಿದ್ರು ಭಾಳ ಖುಷಿ ಅನಿಸ್ತಾ ಇದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಭಾಳ ಅತ್ಯದ್ಭುತವಾಗಿದೆ. ಸಮಯದ ನಿಗದಿ ನಮಗಿದೆ. ಸುಬ್ಬಣ್ಣವರು 5 ನಿಮಿಷದೊಳಗೆ ಮುಗಿಸ್ಬೇಕು ಅಂತ ನಂಗೆ ಹೇಳಿದ್ದಾರೆ. ನಾನು ಸುಬ್ಬಣ್ಣಗೆ ಯಾವಾಗ ಬೇಗ ಮುಗಿಸಿ ಅಂತೇಳಿ ಇವತ್ತು ನನಗೆ ಆರ್ಡರ್ ಮಾಡಿ ಕಳಿಸಿದ್ದಾರೆ. ಹಾಗಾಗಿ ನಾನು ಹೆಚ್ಚು ಸಮಯನ ತೆಗೆದುಕೊಳ್ಳುವ
ಅದಕ್ಕಿಂತ ಪೂರ್ವದಲ್ಲಿ ನೋಡಿ, ಈ ವೇದಿಕೆಯ ಮೇಲೆ ಸುಮಾರು 25-30 ಮಹಿಳೆಯರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾರೆ. ಸುಮಾರು 2.5 ಗಂಟೆಗಳ ಕಾಲ ಈ ವೇದಿಕೆಯಲ್ಲಿ ಪ್ರದರ್ಶನವನ್ನು ನೀಡಿದ್ದಾರೆ. ಬೇರೆ ಬೇರೆ ರೀತಿಯ ಭಂಗಿಯಲ್ಲಿ, ಬೇರೆ ಬೇರೆ ರೀತಿಯ ವೇಷಭೂಷಣದಲ್ಲಿ ತಮ್ಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ನಾವೆಲ್ಲ ಅದಕ್ಕಾಗಿ ಕಾತುರಿಸ್ತಾ ಇದ್ದೇವೆ ಹೊರತು ನಾನು ಸದಭಟ್ನ ಭಾಷಣ, ಸುಬ್ಬಣ್ಣ ಭಾಷಣ ಕೇಳಿಗೆಲ್ಲ ಬಂದಿಲ್ಲ ಎಂದು ನನಗೆ ಗೊತ್ತು. ಹಾಗಾಗಿ ಈ ವೇದಿಕೆಯನ್ನು ಮುಂದೆ ಬರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ, ಅದೇ ಪ್ರಕಾರ ಅತ್ಯಂತ ಅದ್ಭುತವಾದಂಥ ಮಳವಳ್ಳಿಯಲ್ಲಿ ಮಹಿಳೆಯಿಂದ ಪ್ರಥಮ ಯಕ್ಷಗಾನ ದಕ್ಷಯಜ್ಞ ಎನ್ನುವ ಯಕ್ಷಗಾನ ನೋಡಲು ತಾವೆಲ್ಲ ಕಾತುರರಾಗಿದ್ದೆಂದು ನಮ್ಮ ಭಾವನೆ. ನಾವು ಸಹ ಅದೇ ರೀತಿ ಇರುವುದು. ಹಾಗಾಗಿ ಎಲ್ಲ ಮುಂದಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಆಗಲಿ ಎಂಬ ಹಾರೈಕೆಯನ್ನು ವ್ಯಕ್ತಪಡಿಸುತ್ತಾ ನನಗೆ ಅವಕಾಶ ಕೊಟ್ಟದಕ್ಕಾಗಿ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಶ್ರೀಯುತ ಸದಾನಂದ ಭಟ್ರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮದ ಗೌರವವನ್ನು ಹೆಚ್ಚಿಸಲು ಉಪಸ್ಥಿತರಿರುವಂತಹ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರುವ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಮುಕ್ತೇಸರರಾಗಿರುವಂಥ ಶ್ರೀಯುತ ರವಿ ಹುಣಸೆಯವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತೇನೆ. ಪ್ರಪ್ರಥಮವಾಗಿ ಶ್ರೀರಾಮಲಿಂಗೇಶ್ವರನನ್ನು ಸ್ಮರಿಸುತ್ತಾ ನಾರಿ ನಿನಗಿದೋ ನಮನ ಇದರ 3ನೇ ಆವೃತ್ತಿಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮೆಲ್ಲರ ಹಿರಿಯಕ್ಕ ಪಾರ್ವತಿ ಭಟ್ರವರೇ, ಮನೋರಮ ಗಾಂವ್ಕರವರೇ, ಅದೇ ರೀತಿಯಾಗಿ ಇಂದಿನ ಈ ಸಭೆಯಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರಂತೆ ಕುಳಿತಿರುವಂಥ ಸುಬ್ಬಣ್ಣ ಬೋಳ್ಮನೆಯವರೇ, ಸುಬ್ಬಣ್ಣ ಕುಂಟೆಗುಳಿಯವರೇ, ಸದಾ ಭಟ್ರವರೇ, ಅದೇ ರೀತಿಯಾಗಿ ಕಾರ್ಯಕ್ರಮದ ಮುಖ್ಯ ರೂವಾರಿಯಾಗಿ ಕುಳಿತಿರುವಂತಹ ಕಲ್ಯಾಣಿ ಸಿಸ್ಟರವರೇ ಹಾಗೂ ವೇದಿಕೆಯ ಮೇಲೆ ಇರುವಂಥ ಎಲ್ಲ ಅಕ್ಕ ತಂಗಿಯರೇ. ಚಿಕ್ಕವನಿರುವಾಗ ಒಂದು ಮಾತನ್ನು ಹೇಳ್ತಿದ್ರು, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ ಅಂತ. ಸುಬ್ಬಣ್ಣ ಕುಂಟೆಗುಳಿಯವರು ಬರಬೇಕಿದ್ರೆ ಹೇಳಿ ಕಳಿಸಿದರು, ಹೆಂಡತಿ ಹೆಸರನ್ನು ಹೇಳದೆ ನೀ ಭಾಷಣ ಮಾಡಿ ಮುಗಿಸ್ಬೇಕು ಅಂತ. ಆದರೂ ಸಹ ಮನೆಯಲ್ಲಿರುವಾಗ ಸಾಕಷ್ಟು ದುಡಿತಾಳೆ, ಸಾಕಷ್ಟು ಪರಿಶ್ರಮ ಪಡ್ತಾಳೆ. ಆದರೆ ವೇದಿಕೆ ಮೇಲಿರುವಾಗ ವೇದಿಕೆಯ ಗೌರವಕ್ಕಾಗಾದರೂ ನಾನು ರಂಜನಾ ಹುಣಸೆಯವರೇ ಅಂತ ಕರೀಲೇಬೇಕು. ಇವತ್ತು ನಾನೊಬ್ಬ ಸಿಪಾಯಿ. ಅದೇ ರೀತಿಯಾಗಿ ಕಾರ್ಯಕ್ರಮವನ್ನು ವೀಕ್ಷಿಸಲು ಬಂದಿರುವಂತಹ ಎಲ್ಲ ಮಹನೀಯರೇ, ಹಿರಿಯರೇ, ಅಷ್ಟು ಅಲ್ಲದೆ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಯಾಗಿರುವಂಥ ಜಯಮಾಲಾ ಭಟ್ರವರೇ. ಇವತ್ತು ಹೆಣ್ಣು ಮಕ್ಕಳೇ ಸ್ಟ್ರಾಂಗು ಗುರು, ಹೆಣ್ಣು ಮಕ್ಕಳು ಸ್ಟ್ರಾಂಗು ಗುರು, ಹೆಣ್ಣು ಮಕ್ಕಳೇ ಸ್ಟ್ರಾಂಗು ಗುರು ಅಲ್ಲ, ಹೆಣ್ಣು ಮಕ್ಕಳು ಸ್ಟ್ರಾಂಗು ಗುರು. ಪುರುಷ ಪ್ರಧಾನವಾದಂತಹ ಸಮಾಜದಲ್ಲಿ ಮಹಿಳೆಯರು ಒಂದು ರೀತಿಯಾಗಿ ಸ್ವಾಭಿಮಾನಿಗಳು, ಅಭಿಮಾನಿಗಳು ಎನ್ನುವುದನ್ನು ತೋರಿಸಿಕೊಟ್ಟು, ಸಮರ್ಥರು ಎನ್ನುವುದನ್ನು ತೋರಿಸಿಕೊಟ್ಟು, ವೇದಿಕೆಯನ್ನು ರೂಪಿಸಿಕೊಟ್ಟು ಮಹಿಳೆಯರಿಗೆ 10 ತಮ್ಮ ಕಲೆಯನ್ನು ಪ್ರದರ್ಶಿಸಲು ಅವಕಾಶ ಕೊಟ್ಟಂತಹ ಜಯಮಾಲಾ ಭಟ್ರವರೇ, ನಿಮ್ಮ ಕಲೆ, ನಿಮ್ಮ ತಲೆಯಲ್ಲಿ ಯಾವ ರೀತಿ ಕಲೆ ಇರಬಹುದು ಎನ್ನುವುದನ್ನು ಈ ಸಭೆಯ ವೇದಿಕೆಯನ್ನು ನೋಡಿದ್ರೆ ಗೊತ್ತಾಗ್ತದೆ. ನಾ ಬೆಳಿಗ್ಗೆ ಬಂದಾವಾಗ ವೇದಿಕೆ ಕುಲ್ಲ ಇತ್ತು. ಜಯಮಾಲಾ ಭಟ್ ಅವರಿದ್ದರು, ಅವ್ರ ಸಂಗಡ 1-2 ಹೆಲ್ಪರ್ಸ್ ಇದ್ದರು. ಒಂದು ಕಡೆ ಯಕ್ಷಗಾನ, ಒಂದು ಕಡೆ ನೃತ್ಯ, ಒಂದು ಕಡೆ ಕೊಳಲು, ಒಂದು ಕಡೆ ಇನ್ನು 10 ಹಲವಾರು ಇವತ್ತು ಯಾವ್ಯಾವ ಕಾರ್ಯಕ್ರಮವಿದೆಯೋ ಅದೆಲ್ಲವನ್ನೂ ಕಾಣಿಸುವಂತಹ ಬೋರ್ಡನ್ನು ಕೇವಲ ಒಂದು 4-5 ನಿಮಿಷದೊಳಗೆ ರೆಡಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ರೀತಿಯ ವೇದಿಕೆಯಲ್ಲಿ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು 10 ಹಲವಾರು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅವಕಾಶ ಕೊಟ್ಟಂತಹ ಜಯಮಾಲಾ ಭಟ್ರವರಿಗೆ ನಮ್ಮೆಲ್ಲರ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸಬೇಕು. ಅಷ್ಟೇ ಅಲ್ಲದೆ ಇಂದಿನ ಕಾರ್ಯಕ್ರಮದ ಮುಖ್ಯ ವಿಶೇಷ ಅಂತಂದರೆ, ಇಬ್ಬರಿಗೆ ಸನ್ಮಾನ ಮಾಡ್ತಾ ಇದ್ದೀರಾ, ಸನ್ಮಾನ ಮಾಡಿದ್ದೀರಾ. ಮುಂದೆ 10 ಕಾರ್ಯಕ್ರಮಗಳು ನಡೀತದೆ. ಯಕ್ಷಗಾನ ನಮ್ಮೂರಿನಲ್ಲಿ ಪ್ರಪ್ರಥಮವಾಗಿ ಮಹಿಳೆಯರಿಂದ ಇವತ್ತು ದಾಕ್ಷಾಯಿಣಿ ಎನ್ನುವಂತಹ ಒಂದು ಯಕ್ಷಗಾನ, ಅದರಲ್ಲೂ ಸಹ ನಮಗೆಲ್ಲರೂ ತಿಳಿದಿರುವುದು ದಕ್ಷಯಜ್ಞ ಅಂತ. ಆದರೆ ಮಹಿಳೆಯರು ಸ್ಟ್ರಾಂಗು ಗುರು ಎನ್ನುವಂತಹ ಇವರು ಅದರಲ್ಲಿ ದಾಕ್ಷಾಯಿಣಿ ಎನ್ನುವಂತಹ ಹೆಸರನ್ನು ಹಾಕಿ ದಕ್ಷಯಜ್ಞ ಎನ್ನುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಯಕ್ಷಗಾನವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ
ಇವತ್ತು ಇಬ್ಬರನ್ನು ಸನ್ಮಾನಿಸಿದ್ದೀರಾ. ಪ್ರಪ್ರಥಮವಾಗಿ ನಮ್ಮ ಕಲ್ಯಾಣಿ ಸಿಸ್ಟರ್ ಅವರು. ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಒಂದು ಗಾದೆ. ನಮ್ಮ ಕಲ್ಯಾಣಿ ಸಿಸ್ಟರ್ ಅವರು ನಮ್ಮೂರಿನ ಪ್ರತಿಯೊಂದು ಮನೆ, ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬರನ್ನೂ ಪರಿಚಯಿಸುತ್ತಾ, ಪ್ರತಿಯೊಬ್ಬರಿಗೂ ಸೇವೆ ಸಲ್ಲಿಸುತ್ತಾ, ತನಗೆ ವೇರ್ ದೇರ್ ಇಸ್ ವಿಲ್ ದೇರ್ ಇಸ್ ಎ ವೇ, ಮನಸ್ಸಿದ್ದಲ್ಲಿ ಮಾರ್ಗವಿದೆ ಎಂಬುದನ್ನು ತೋರಿಸಿಕೊಟ್ಟಂಥ ಸಾಧಕಿಗೆ ನೀವು ಇವತ್ತು ಸನ್ಮಾನ ಮಾಡಿದ್ದೀರಾ. ನಿಮ್ಮ ಸನ್ಮಾನ ಎಲ್ಲ ಮಹಿಳೆಯರಿಗೂ ಸಹ ಪ್ರೋತ್ಸಾಹದಾಯಕವಾಗಲಿ ಎನ್ನುತ್ತಾ, ಅದೇ ರೀತಿಯಾಗಿ ಇವತ್ತು ನನ್ನ ಹೆಂಡತಿಗೆ ಉತ್ತಮವಾಗಿ ಅಥವಾ ಪ್ರಪ್ರಥಮವಾಗಿ ಕೀರ್ತನೆಯನ್ನು ನಮ್ಮೂರಿನಲ್ಲಿ ನಡೆಸಿಕೊಟ್ಟದ್ದಕ್ಕಾಗಿ, ಅದೇ ರೀತಿಯಾಗಿ ಕಲೆಯನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಿಕೊಂಡು ಹೋಗುವಂತ ಹೇಳುವಂಥ ಆಶೀರ್ವಾದದೊಂದಿಗೆ ಹಿರಿಯರ ಸಮ್ಮುಖದಲ್ಲಿ ಗೌರವಿಸಿದ್ದೀರಾ. ನಿಮ್ಮ ಗೌರವಕ್ಕೆ ನಾವು ಚಿರಋಣಿಗಳು. ನನ್ನ ತಂದೆಯವರು ಮೊದಲಿಂದ ಹೇಳ್ತಾ ಇರ್ತಿದ್ರು, ಒಂದು ಮನೆ ಉತ್ತಮವಾಗಿ ನಡಿಬೇಕು ಅಂತಂದರೆ ಲಕ್ಷ್ಮಿ ಮತ್ತು ಸರಸ್ವತಿ ಎರಡರನ್ನೂ ಒಲಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ. ಎರಡನ್ನೂ ಒಲಿಸಲು ಪ್ರಯತ್ನ ಮಾಡ್ತಾ ಇರುವಂಥ ನಮ್ಮ ಕುಟುಂಬದಲ್ಲಿ ಸೇರಿದಂಥ ರಂಜನಾ ರವಿ ಹುಣಸೆ ನನ್ನ ಹೆಂಡತಿ, ಅತ್ತ ಲಕ್ಷ್ಮಿಯನ್ನು ಒಲಿಸ್ಲಿಕ್ಕೂ ಸಹ ಸಾಕಷ್ಟು ಪ್ರಯತ್ನ ಮಾಡ್ತಾಳೆ ಹೇಳುವಂಥ ಹೆಮ್ಮೆ ನನಗಿದೆ. ಸರಸ್ವತಿಯ ಪುತ್ರಿಯಾಗಿ ನಿಮ್ಮೆಲ್ಲರ ಮುಂದೆ ಒಳ್ಳೊಳ್ಳೆಯ ಕಾರ್ಯಕ್ರಮವನ್ನು ಕೊಡ್ತಾಳೆ. ಸಂಗೀತ, ಸಾಹಿತ್ಯ, ಕಲೆ ಇದೆಲ್ಲದರಲ್ಲಿಯೂ ಸಹ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿಯಾಗುವತ್ತ ಶ್ರೀರಾಮಲಿಂಗೇಶ್ವರ ಆಶೀರ್ವದಿಸಲಿ ಎಂದು ರಾಮಲಿಂಗೇಶ್ವರನನ್ನು ಬೇಡ್ಕೊಳ್ತಾ, ಅವಕಾಶ ಕೊಟ್ಟಂತಹ ಜಯಮಾಲ ಭಟ್ರವರೇ, ಇಂತಹ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ನಮ್ಮೂರಿನಲ್ಲಿ ನಡೆಸ್ತಾ ಹೆಣ್ಣು ಮಕ್ಕಳ ಪ್ರತಿಭೆಯನ್ನು ಇನ್ನೂ ಹೆಚ್ಚಿಸುತ್ತಾ, ನನಗೊಂದು ಆಸೆ ಇದೆ, ಇನ್ನೊಂದು 2 ವರ್ಷದೊಳಗಾದರೂ ಇಲ್ಲಿಯ ವೇದಿಕೆ ಹೇಗಿರಬೇಕು ಅಂತಂದರೆ, ರವಿ ಹುಣಸೆ ಇರಬಾರ್ದು, ಸುಬ್ಬಣ್ಣ ಕುಂಟಗಿಳಿ ಇರಬಾರ್ದು, ಸುಬ್ಬಣ್ಣ ಬೋಳಮನೆ ಇರಬಾರ್ದು, ಸದಾನಂದ ಭಟ್ರು ಇರಬಾರ್ದು. ಇವರೆಲ್ಲ ಸ್ಥಾನದಲ್ಲಿಯೂ ಸಹ ಸಾಮರ್ಥ್ಯರಿರುವಂತಹ ಹೆಣ್ಣುಮಕ್ಕಳು ನಮ್ಮೂರಲ್ಲಿ ಇದ್ದೀರಾ. ಅವರನ್ನೆಲ್ಲ ಗುರುತಿಸಿ ಸೊಸೈಟಿಗೂ ಬರುವಂತಾಗಲಿ, ಪಂಚಾಯತಕ್ಕೂ ಬರುವಂತಾಗಲಿ, ಅದೇ ರೀತಿಯಾಗಿ PLD ಬ್ಯಾಂಕಿಗೂ ಹೋಗುವಂತಾಗಲಿ, ದೇವಸ್ಥಾನಕ್ಕೂ ಬರುವಂತಾಗಲಿ ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ, ಇವತ್ತು ಇಲ್ಲಿ ಕುಂತಹ ಮನೋರಮತ್ತೆಯವರಿದ್ದಾರೆ. ಜಿಲ್ಲಾ ಪರಿಷತ್ತಿಗೆ ಆಯ್ಕೆಯಾಗಿ ನಮ್ಮ ಏರಿಯಾವನ್ನು ಪ್ರತಿನಿಧಿಸಿ ನಮ್ಮೂರಿನ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣೀಕರ್ತರಾಗಿ ಚಿಕ್ಕ ಮಹಿಳೆಯರಿಗೆಲ್ಲ ಸ್ಫೂರ್ತಿದಾಯಕವಾದಂತಹ ತಮ್ಮ ಕರ್ತವ್ಯದಲ್ಲಿ ಪ್ರಾಮಾಣಿಕತೆಯನ್ನು ಮೆರೆಯುತ್ತಿರುವಂತಹ ಕುಟುಂಬದ ಮನೋರಮಾ ಗಾಂವ್ಕರ್ ಅವರಿದ್ದಾರೆ. ಅದೇ ರೀತಿಯಾಗಿ ಪಾರ್ವತಿ ಭಟ್ರವರು ಒಳ್ಳೆಯ ಸುಸಂಸ್ಕೃತ ವೈದಿಕ ಕುಟುಂಬದ ಹೆಮ್ಮೆಯ ಸೊಸೆ. ನಮ್ಮೂರಿನ ಪಂಚಾಯತ್ನಲ್ಲಿ ಹಲವಾರು ವರ್ಷಗಳಿಂದ ಪಂಚಾಯತ್ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ ಇರುವಂತಹ ಪಾರ್ವತಿ ಭಟ್ರವರಿದ್ದಾರೆ. ಅದೇ ರೀತಿಯಾಗಿ ಕಲ್ಯಾಣಿ ಸಿಸ್ಟರ್ ಅವರಾಯಿತು, ರಂಜನಾ ಹುಣಸೆ ಅವರಾಯಿತು, ಸೀತಾ ಸದಾನಂದ ಭಟ್ರವರಿದ್ದಾರೆ. ನಮ್ಮೆಲ್ಲರಿಗೂ ಪ್ರೀತಿಯ ಸೀತಕ್ಕ. ನನಗೂ ಸೀತಕ್ಕನೇ, ನನ್ನ ಹೆಂಡತಿಗಂತೂ ಸೀತಕ್ಕ ಅಳ್ತಾಳೋ ಅಮ್ಮ ಅಳ್ತಾಳೋ ಏನು ಹೇಳ್ತಾಳೆ ಅಂತ ಗೊತ್ತಿಲ್ಲ. ಪ್ರೀತಿಯಿಂದ ಎಷ್ಟೊತ್ತಿಗೆ ನೋಡು ಸೀತಕ್ಕ ಸೀತಕ್ಕ ಸೀತಕ್ಕ. ಪ್ರೀತಿಯಿಂದ ಎಲ್ಲ ತಂಗಿಯರನ್ನು ಮುನ್ನಡೆಸ್ಕೊಂಡು ಹೋಗುವಂತಹ ಸಾಮರ್ಥ್ಯವುಳ್ಳಂತಹ ಹಿರಿಯಕ್ಕ ಸೀತಕ್ಕನವರಿದ್ದಾರೆ. ಅದೇ ರೀತಿ ನಮ್ಮ ಮರ್ತಿ ಕುಣಬಿಯವರು ಹಾಗೂ ರೇಖಾ ಭಟ್ ಅವರು ತಮ್ಮ ಸಾಹಿತ್ಯದ ಹಲವಾರು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ಪರಿಚಯಿಸಿಕೊಂಡು ಈಗಾಗಲೇ ಒಂದು ದುಃಖದ ಸನ್ನಿವೇಶವನ್ನು ಎದುರಿಸಿ ಧೈರ್ಯಂ ಸರ್ವತ್ರ ಸಾಧನಂ, ಧೈರ್ಯ ಧೀರತೆಗಳು ನಿನ್ನ ಜೀವನದ ಸಂಗಾತಿಗಳಾಗಿರಲಿ ಎಂದು ಇಂದು ಸಭೆಗೆ ಬಂದು ಕುಳಿತಿದ್ದಾರೆ. ಅವರಿಗೂ ಸಹ ನಮ್ಮ ಶ್ರೀರಾಮಲಿಂಗೇಶ್ವರ ಆಶೀರ್ವದಿಸಲಿ ಎಂದು ಬೇಡ್ತಾ, ಹಾಜರಿರುವಂತಹ ಮರ್ತಿ ಕುಣಬಿಯವರನ್ನು ಮತ್ತೊಮ್ಮೆ ಸ್ಮರಿಸುತ್ತಾ, ವೇದಿಕೆಯಲ್ಲಿರುವಂತಹ ತಮ್ಮೆಲ್ಲರನ್ನು ಸ್ಮರಿಸಿ ಅವಕಾಶ ಕೊಟ್ಟಂತಹ ಶ್ರೀಮತ್ ಕುಮಾರಿ ಜಯಮಾಲಾ ಭಟ್ರವರ ಈ ಸೇವೆ ಇನ್ನೂ ಉತ್ತಮವಾಗಿ ಹೆಮ್ಮರವಾಗಿ ಬೆಳೆಯಲಿ. ಎಲ್ಲ ಮಹಿಳೆಯರಿಗೆ, ಅಕ್ಕ ತಂಗಿಯರಿಗೆ ಒಳ್ಳೊಳ್ಳೆಯ ಅವಕಾಶ ಸಿಗುವಂತಾಗಲಿ, ಪ್ರತಿಭೆ ಹೊರಹೊಮ್ಮುವಂತಾಗಲಿ. ಪ್ರತಿಭೆಯಿಂದ ನಮ್ಮೂರು ಇನ್ನಷ್ಟು ಈ ಊರಿನಲ್ಲಿ ಇಂತಿಂಥ ಪ್ರತಿಭಾನ್ವಿತರಿದ್ದಾರೆ ಎಂದು ಕಾಣಿಸಿಕೊಳ್ಳುವಂತಾಗಲಿ.
ಆ ದಿಸೆಯಲ್ಲಿ ಅವಳಿಗೆ ಶ್ರೀರಾಮಲಿಂಗೇಶ್ವರ ಆಶೀರ್ವದಿಸಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಂಥ ತಮ್ಮೆಲ್ಲರನ್ನು ಮತ್ತೊಮ್ಮೆ ಸ್ಮರಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸಭೆಯನ್ನುದ್ದೇಶಿಸಿ ಉತ್ತಮ ಮಾತುಗಳನ್ನಾಡಿದ ಶ್ರೀಯುತ ರವಿ ಹುಣಸೆಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಂದು ಕಾರ್ಯಕ್ರಮ ಸಾಂಗವಾಗಿ ನೆರವೇರಲಿಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಹಣ. ಅದನ್ನು ಸಂಗ್ರಹಿಸುವುದು ಅಷ್ಟು ಸುಲಭವಾದ ಕೆಲಸವಲ್ಲ, ತುಂಬ ಕಷ್ಟ. ಏಕೆಂದರೆ ಈ ಬಿರು ಬಿಸಿಲಿನಲ್ಲಿ ಓಡಾಟ ಮಾಡಿ ಸಂಗ್ರಹ ಮಾಡಬೇಕಾಗತ್ತೆ. ಅಂಥ ಧನ ಸಂಗ್ರಹಣೆಗೆ ಓಡಾಟ ಮಾಡಿದವರಿಗೆ ಒಂದು ಕೃತಜ್ಞತೆ ತಿಳಿಸಲಿಲ್ಲ ಅಂದರೆ ತಪ್ಪಾಗತ್ತೆ. ಆದ್ದರಿಂದ ಧನ ಸಂಗ್ರಹಣೆಗೆ ಸಹಾಯ ಮಾಡಿದವರೆಲ್ಲರಿಗೂ ಗೌರವ ಕಾಣಿಕೆ ಜೈಮಾಲಾಳಿಂದ. ಎಲ್ಲರ ಹೆಸರನ್ನು ಒಮ್ಮೆ ಕರೆಯುತ್ತೇನೆ, ತಯಾರಿಯಲ್ಲಿರಬೇಕು. ಬೇಣದಗುಳೆಯಿಂದ ಶ್ರೀಮತಿ ರಾಜೇಶ್ವರಿ ಸುಬ್ರಾಯ್ ಹೆಬ್ಬಾರ್ ಗುಡೇಪಾಲ್, ಬಾರೆಯಿಂದ ಶ್ರೀಮತಿ ಗಾಯತ್ರಿ ಮಾಚಣ್ಣ ಗೋಪಿನ್ಪಾಲ್ ಮತ್ತು ಶ್ರೀಮತಿ ದೀಪಾ ಗಣೇಶ್ ಭಟ್, ಶಿಗೆಕೆರೆಯಿಂದ ಶ್ರೀಮತಿ ಮಮತಾ ರಾಘವೇಂದ್ರ ಭಟ್ ಮತ್ತು ಭೂಮಿಕಾ ಗಜಾನಗಾಂವ್ಕರ್, ಹುಬ್ಬಳ್ಳಿಯಿಂದ ಅಮೃತಾ ಗಣೇಶ್ ಭಟ್ ಕುಂಬಾರ್ಕುಳಿ, ಯಲ್ಲಾಪುರದಿಂದ ಶ್ರೀಮತಿ ಆಶಾ ಎಸ್ ಭಟ್, ಜೋಗಾಳಕೆರೆಯಿಂದ ಶ್ರೀಮತಿ ಸವಿತಾ ರಾಘವೇಂದ್ರ ಹೆಬ್ಬಾರ್, ಮಲವಳ್ಳಿಯಿಂದ ಕುಮಾರಿ ಸೀಮಾ ಉಮೇಶ್ ಭಟ್, ಶಿದ್ರಮನೆಯಿಂದ ಶ್ರೀಮತಿ ಪಲ್ಲವಿ ಶ್ರೀಧರ್ ಭಟ್, ಮಾವಿನ ಮನೆಯಿಂದ ಕುಮಾರಿ ಪ್ರತೀಕ್ಷಾ ಕೇಶವ ಹೆಗಡೆ. ಅಮೃತ ಹುಬ್ಬಳ್ಳಿಯಿಂದ ಅಮೃತಾ ಗಣೇಶ್ ಭಟ್ ಕುಂಬಾರ್ಕುಳಿ, ಮತ್ತೆ ದಾಶ ಹಾಂ ಮಮತಾ ರಾಘವೇಂದ್ರ ಭಟ್, ಶಿಗೆಕೆರೆಯಿಂದ, ಯಲ್ಲಾಪುರದಿಂದ ಶ್ರೀಮತಿ ಆಶಾ ಎಸ್ ಭಟ್, ಮಲವಳ್ಳಿಯಿಂದ ಕುಮಾರಿ ಸೀಮಾ ಉಮೇಶ್ ಭಟ್, ಮಾವಿನ ಮನೆಯಿಂದ ಕುಮಾರಿ ಪ್ರತೀಕ್ಷಾ ಕೇಶವ ಹೆಗಡೆ, ಅನುಪಸ್ಥಿತಿ ಇರುವಂಥವರಿಗೆ ಗೌರವ ಕಾಣಿಕೆಯನ್ನು ತಲುಪಿಸಲಾಗುವುದು. ಧನ ಸಂಗ್ರಹಣೆ ಮಾಡಲಿಕ್ಕೆ ಸಹಾಯ ಮಾಡಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮಕ್ಕೆ ವಿಶಿಷ್ಟ ಮೆರಗನ್ನು ತಂದಿರುವ ಮುಖ್ಯ ಅತಿಥಿಗಳಾದಂಥ ಶ್ರೀಮತಿ ಸೀತಾ ಸದಾನಂದ ಭಟ್ರವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತೇನೆ. ವಾಗರ್ತಾವಿವ ಸಂಪ್ರಕ್ತೌ ವಾಗರ್ತ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ಕ್ಷೇತ್ರ ದೇವತೆಯಾದ ರಾಮಲಿಂಗೇಶ್ವರನಿಗೆ ವಂದಿಸುತ್ತಾ ನನ್ನ ಒಂದೆರಡು ಮಾತು. ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರೇ ಹಾಗೂ ಮುಂದಿರುವಂಥ ಮಹನೀಯರೇ, ಮಹಿಳೆಯರೇ ಮತ್ತು ಮಕ್ಕಳೇ, ಹೆಣ್ಮಕ್ಳು ನಾರಿ ನಿನಗಿದೋ ನಮನ ಆವರ್ತತ್ರಿ. ಇದು ಫಸ್ಟಿಂದ ಸ್ಟಾರ್ಟಿಂದ ಇಲ್ಲಿ ತನಕನೂ ನೋಡ್ತಾ ಬಂದಿದ್ದೇನೆ ನಾನು. ಅದರಲ್ಲಿ ಮೊದಲು ಇರುವಷ್ಟು ಖುಷಿ ಈ ಊರಿನ ಹೆಣ್ಮಕ್ಳಿಗೆ ಕಡಿಮೆ ಆಗ್ತಾ ಬರುತ್ತದೆ. ಯಾಕೆ ಅಂತ ನನಗಂತೂ ಗೊತ್ತಿಲ್ಲ, ಇದು ನನ್ನ ಅನಿಸಿಕೆ. ಯಾಕೆಂದರೆ ಮೊದಲು ಭಾಗವಹಿಸುವಷ್ಟು ಕಷ್ಟ, ಮೊದಲು ಎಲ್ಲರೂ ಖುಷಿಯಿಂದ ಬಂದು ಭಾಗವಹಿಸ್ತಾ ಇದ್ರು. ಈಗ ನೀ ಬಾರೆ ಅನ್ನೋವಂಥ ಪರಿಸ್ಥಿತಿ ಬರ್ತಾ ಇದೆ. ಹಂಗೆ ಆಗಬಾರ್ದು ಅನ್ನೋದೇ ನನ್ನ ಆಸೆ. ಎಲ್ಲರೂ ಖುಷಿಯಿಂದ ಬನ್ನಿ, ಖುಷಿಯಿಂದ ಭಾಗವಹಿಸಿ. ಆವಾಗ ಮಾತ್ರ ಇದನ್ನು ಪ್ರಾಯೋಜಕತ್ವ ಮಾಡಿದಂಥ ನಮ್ಮ ಜಯಮಾಲನಿಗಾಗಲಿ ಅಥವಾ ನಮ್ಮೆಲ್ಲರಿಗೂ ಒಂದು ಖುಷಿ ವಿಷಯ. ಅರ್ಧಕ್ಕೆ ಬಿಟ್ಟು ಹೋಗೋದು ಅಥವಾ ಅರ್ಧಕ್ಕೆ ಬಂದ್ಕೊಂಡು ಮತ್ತೆ ಹೋಗೋದು ಇದೆಲ್ಲ ಯಾವುದು ಒಳ್ಳೆಯದಲ್ಲ. ಎಲ್ಲರೂ ಭಾಗವಹಿಸ್ತೀವಿ ಅಂದಮೇಲೆ ಅದಕ್ಕೆ ಪೂರ್ಣ ಪ್ರಮಾಣದ ನಮ್ಮ ಪರಿಶ್ರಮವನ್ನು ಹಾಕಬೇಕು ಮತ್ತು ನಾವು ಅದರ ಬಗ್ಗೆ ಆಸಕ್ತಿಯಿಂದ ಮಾಡಬೇಕು. ಇದು ನನ್ನ ಅನುಭವ ಮತ್ತು ಅನಿಸಿಕೆ. ಯಾಕೆಂದರೆ ಒಂದು ಕಾರ್ಯಕ್ರಮ ಮಾಡೋದು ತುಂಬ ಕಷ್ಟ. ಎಲ್ಲರನ್ನು ಕೂಡಿಸೋದಂತೂ ಎಷ್ಟು ಕಷ್ಟ ಅಂದರೆ ಕಪ್ಪೆ ಕೊಳದಲ್ಲಿ ಹಾಕ್ದಂಗೆ ಒಬ್ಬರು ಬಂದರೆ ಮತ್ತೊಬ್ಬರು ಹಾರ್ತಾರೆ, ಮತ್ತೊಬ್ರು ಕರ್ಕೊಂಬಂದ್ರೆ ಮತ್ತೊಬ್ರು ಹಾರ್ತಾರೆ. ಹಾಗಾಗಿ ಎಲ್ಲರನ್ನೂ ಕೂಡಿಸಿ ಒಂದು ಕಾರ್ಯಕ್ರಮ ಮಾಡೋದು ಎಷ್ಟು ಕಷ್ಟ ಅನ್ನೋದು ಮಹಿಳಾ ಮಂಡಳದ ಅಧ್ಯಕ್ಷಳಾಗಿ ನನಗೆ ತುಂಬ ಚೆನ್ನಾಗಿ ಗೊತ್ತು. ಯಾರನ್ನೂ ಕರೀಲಿಕ್ಕಾಗ್ತಿಲ್ಲ. ಒಂದು ದಿವಸ ನಮ್ಮ ಮನೇಲಿ ಕಾರ್ಯಕ್ರಮ ಉಂಟು, ಒಂದು ದಿವಸ ಅವ್ರ ಮನೇಲಿ ಕಾರ್ಯಕ್ರಮ ಉಂಟು. ಹೀಗೆ ಎಲ್ಲರ ಮನೇಲೂ ಕಾರ್ಯಕ್ರಮ, ಎಲ್ಲರ ಮನೇಲೂ ಕೆಲಸ ಇರೋದೇ. ಅದರಲ್ಲೇ ನಾವು ಎಲ್ಲವನ್ನೂ ಬಿಟ್ಟು ನಾವು ಬಂದು ಭಾಗವಹಿಸಬೇಕು. ಆ ರೀತಿ ಇದ್ರೆ ಮಾತ್ರ ಖುಷಿ. ಇವತ್ತು 2 ಜನ ಸನ್ಮಾನ ತಗೊಂಡಿದ್ದಾರೆ, ತುಂಬ ಖುಷಿ ಆಗ್ತದೆ. ಪುಟ್ಟ ಹುಡುಗಿ ನಮ್ಮೂರಿಗೆ ಬಂದಾಗ, ಪುಟ್ಟ ಹುಡುಗಿ ನನ್ನ ಪುಟ್ಟದಾಗಿಂದ ಗೊತ್ತು. ಯಾಕೆಂದರೆ ಅವಳು ನನ್ನ ಅಪ್ಪನ ಮನೆ ಹತ್ರ ನನ್ನ ತಂಗಿನೇ, ತಂಗಿ ಅಂತಲೇ ಅನ್ನೋದು ನಾನು, ರಂಜನಾ ಅಂತಲ್ಲ ಅನ್ನೋದಕ್ಕೆ ಬರೋದಿಲ್ಲ ನನಗೆ. ತಂಗಿ ಪುಟ್ಟ ಹುಡುಗಿ ನಮ್ಮೂರಿಗೆ ಬಂದು ಪುಟ್ಟ ಹುಡುಗಿ ಸೀತಕ್ಕ ಅಂತ ನನ್ನ ಹಿಂದೆ ತಿರುಗ್ತಾ ಇರಬೇಕಾದ್ರೆ ನನಗೆ ತುಂಬ ಖುಷಿ ಆಗ್ತಿತ್ತು. ಪಾಪ ಇಷ್ಟು ಸಣ್ಣ ಹುಡುಗಿ ಅಲ್ಲ ಇವಳು, ಇಲ್ಲಿ ಬಂದು
ಇಲ್ಲಿ ಬಂದಿದ್ದಾಳಲ್ಲ ಅಂತ ನಾನು ತುಂಬ ಖುಷಿಯಿಂದ ಅವಳ ಜೊತೆ ಬೆರ್ತಿದ್ದೀನಿ. ಇನ್ನೂ ಅವಳು ಇಲ್ಲಿ ಬಂದ ನಂತರ ಕಲ್ತಿದ್ದನ್ನು ಅವಳು ಇನ್ನೂ ಮುಂದುವರಿಸಿ ಈಗ ಒಂದು ಕೀರ್ತನೆ ಮಾಡುವಷ್ಟು ಮಟ್ಟಕ್ಕೆ ಬೆಳೆದಿದ್ದಾಳೆ. ಕೀರ್ತನೆ ಇರಲಿ, ಡಾನ್ಸ್ ಇರಲಿ, ಎಲ್ಲವನ್ನೂ ಮಾಡ್ತಾಳೆ. ಅದರಂಥ ಖುಷಿ ಮತ್ತೊಂದಿಲ್ಲ. ಯಾಕೆ ಅಂದರೆ ಎಲ್ಲರ ಹತ್ರನೂ ಸಾಧ್ಯ ಇಲ್ಲ, ಎಲ್ಲ ವಿಷಯದಲ್ಲೂ ಮುಂದುವರಿಲಿಕ್ಕೆ ಅಥವಾ ಭಾಗವಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವಳು ಯಾವ ವಿಷಯನೇ ಕೊಡಲಿ ಅದಕ್ಕೆ ತಕ್ಕದಾದ ನ್ಯಾಯ ಒದಗಿಸ್ತಾಳೆ ಅನ್ನೋದು ನನ್ನ ಅನುಭವ ಅವಳ ಬಗ್ಗೆ ಇರೋದು. ಇನ್ನು ಕಲ್ಯಾಣಿ ಸಿಸ್ಟ್ರು ನಮ್ಮೂರಿಗೆ ಬಂದು ಸುಮಾರು ಒಂದು 16 ವರ್ಷ ಇದ್ದಾರೆ ಅಂತ ಅನ್ಕೋಬೋದು. ಕಾಯಕವೇ ಕೈಲಾಸ ಅನ್ನೋ ಸ್ಲೋಗನ್ ಅಡಿಯಲ್ಲೇ ಕೆಲಸ ಮಾಡಿದ್ದಾರೆ. ಎಷ್ಟೊತ್ತಿಗೆ ಹೇಳಲಿ, ಯಾರು ಹೇಳಲಿ, ಯಾವಾಗ ಹೇಳಲಿ, ಅವರು ತಮ್ಮ ಚೀಲ ತೊಗೊಂಡು ನಡ್ಕೊಂಡು ಹೋಗೋದಾದ್ರೂ ನಡ್ಕೊಂಡು ಹೋದರು, ಯಾರ್ದೋ ಗಾಡಿ ಸಿಕ್ಕಿದ್ರು ಹೋದರು. ಊಟ ತಿಂಡಿ ಯಾವುದ್ರ ಬಗ್ಗೆನೂ ಅವರು ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದಿದೆ. ತನ್ನ ಕೆಲಸನ ಕರ್ತವ್ಯವೇ ದೇವರು ಅಂತ ಮಾಡಿದ್ದಾರೆ. ಅಷ್ಟು ಒಳ್ಳೆಯವರು ಅವರು. ಇನ್ನೊಂದು 2 ವರ್ಷ ಇದೆಯಂತೆ ಅವ್ರದ್ದು ಇದು. ಅದೇ ರೀತಿ ಅವ್ರು ಹೋದಲ್ಲೂ ಅದೇ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ನಮ್ಮ ಜೈಮಾಲ ನಮ್ಮ ಮನೆಯದ್ದೇ ಕೂಸು. ಇಡೀ ಊರಿಗೆ ಗೊತ್ತು ಜೈಮಾಲ. ಯಾಕೆ ಅಂದರೆ ಇಡೀ ಇಷ್ಟು ಹೆಣ್ಮಕ್ಳನ್ನು ಒಟ್ಟಾಕಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾಳೆ ಅಂದರೆ ಅದು ಒಂದು ಗ್ರೇಟ್ ಕೆಲಸ. ಯಾರ ಹತ್ರನೂ ಸಾಧ್ಯ ಇಲ್ಲ. ಅದನ್ನು ಮಾಡಬೇಕು ಅಂದರೆ ಅವ್ರಿಗೆ ಎಷ್ಟು ಶ್ರಮ ಬೇಕು ಅನ್ನೋದು ನನಗೆ ಗೊತ್ತು. ಯಾರು ಏನೇ ಹೇಳಿದರೂ ಹೇಳಿಸ್ಕೋಬೇಕು. ಅವಳಿಗೊಂದು ಕೆಲಸ ಇಲ್ಲ ಅನ್ನೋರು ಬೇಕಾದಷ್ಟು ಮಂದಿ ಇದ್ದಾರೆ. ಹಿಂದಿಂದ ಮುಂದಿಂದ ಯಾರು ಏನು ಅನ್ನೋದಿಲ್ಲ, ಹಿಂದ್ಗಡೆಯಿಂದ ಬೇಕಾದಷ್ಟು ಮಾತನ್ನೋರು ಇದ್ದಾರೆ. ಅಂಥದನ್ನೆಲ್ಲ ಹೇಳಿಸ್ಕೊಂಡು ಯಾರು ಮುಂದುವರಿತಾರೋ ಅವ್ರಿಗೆ ಹೇಳಿಸ್ಕೊಳ್ಳೋದು ಕಾಮನ್ನು. ಹೇಳಿಸ್ಕೊಂಡ್ರೆ ಮಾತ್ರ ಅವ್ರು ಗಟ್ಟಿ ಆಗ್ತಾರೆ ಅಂತ ನನ್ನ ಅನಿಸಿಕೆ. ಹೇಳಿಸ್ಕೊಂಡು ಅಷ್ಟನ್ನು ಹೇಳಿಸ್ಕೊಂಡ್ರೂ ಕೂಡ ಧೃತಿಗಿಡದೆ ಇಷ್ಟು ಜನರನ್ನು ಕೂಡಿಸಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾಳೆ ಅಂತಾದರೆ ಅವಳು ತುಂಬ ಗ್ರೇಟು. ಮತ್ತು ಅವಳ ಟೀಮು ಅವಳಿಗೆಲ್ಲ ವಿಧದಲ್ಲೂ ಸಾಥ್ ಕೊಡ್ತಾ ಇದೆ. ಹಾಗೆ ಮುಂದೆ ಅವಳಿಗೆ ಸಾಥ್ ಕೊಟ್ಟು ಮುಂದೆ ಇಂತಹ ಕಾರ್ಯಕ್ರಮಗಳು ಹೆಚ್ಚಾಗಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಸಭೆಯನ್ನುದ್ದೇಶಿಸಿ ಉತ್ತಮ ಮಾತುಗಳನ್ನಾಡಿರುವಂಥ ಶ್ರೀಮತಿ ಸೀತಾ ಸದಾನಂದ ಭಟ್ರವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇನ್ನೋರ್ವ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿರುವಂಥ ಶ್ರೀಮತಿ ಮರ್ತಿ ಪಾಯ್ಕು ಕುಣಬೀರವರು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಒಂದು ಮುಖ್ಯವಾದ ಹಾಗೊಂದು ಚಿಕ್ಕ ಪ್ರಕಟಣೆ. ಅದೇನೆಂದರೆ, ಗೀತಾ ಜ್ಞಾನಯಜ್ಞ ಸಮಿತಿ ಕಳೆದ ಕೆಲವು ವರ್ಷಗಳಿಂದ ಮನುಕುಲದ ಒಳಿತಿಗಾಗಿ ಗೀತೆಯ ಜ್ಞಾನ ಪ್ರಸಾರ ಕೈಂಕರ್ಯವನ್ನು ಜಾತಿ ಮತ ಪಂಥಗಳ ಭೇದವಿಲ್ಲದೆ ಅಂತರ್ಜಾಲದ ಮುಖಾಂತರ ಕೈಗೊಂಡಿದ್ದು, ಗೀತಾಭ್ಯಾಸಿಗಳನ್ನು ಒಗ್ಗೂಡಿಸುವ ದೃಷ್ಟಿಯಿಂದ ಈಗಾಗಲೇ 10 ಸ್ನೇಹ ಸಮ್ಮಿಲನಗಳನ್ನು ರಾಜ್ಯದ ಬೇರೆ ಬೇರೆ ಸ್ಥಳಗಳಲ್ಲಿ ಆಯೋಜಿಸಿದ್ದು ಯಶಸ್ಸನ್ನು ಕಂಡಿದೆ. ಈಗ ದಿನಾಂಕ 17/5/2026 ಯಲ್ಲಾಪುರದ ಕಾರ್ಮಿಕ ಭವನದಲ್ಲಿ ಈ ಒಂದು ಸ್ನೇಹ ಸಮ್ಮೇಳನ ರಾಜ್ಯ ಮಟ್ಟದ ಕಾರ್ಯಕ್ರಮ ಆಯೋಜನೆಗೊಂಡಿದ್ದು, ತನ್ನಿಮಿತ್ತ ಈ ಭಾಗದ ಎಲ್ಲ ಗೀತಾಭ್ಯಾಸಿಗಳು ಹಾಗೂ ಉಳಿದವರು ಕೂಡ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಎಂಬುದು ಗೀತಾ ಜ್ಞಾನಯಜ್ಞ ಯಲ್ಲಾಪುರ ಘಟಕದ ಸಂಚಾಲಕರು ಮತ್ತು ಸಹ ಸಂಚಾಲಕರ ವಿನಂತಿ. ಸಭೆಯ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರುವಂಥ ಶ್ರೀಮತಿ ರೇಖಾ ಭಟ್ರವರು ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಗೌರವ ಕಾಣಿಕೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಅಧ್ಯಕ್ಷೀಯ ನುಡಿ ಶ್ರೀಮತಿ ಪಾರ್ವತಿ ಭಟ್ ಬಾಸಲ್, ಮಾಜಿ ಸದಸ್ಯರು, ಗ್ರಾಮ ಪಂಚಾಯತ್ ಮಾವನಮನೆ, ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಊರ ಹಿರಿಯರೇ ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ವಿಶೇಷ ಕಾರ್ಯಕ್ರಮದ ಮಹಿಳೆಯರೇ, ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ನಿಜವಾಗ್ಲೂ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಯಾಕಂತಂದರೆ ನೀವೇ ನೋಡ್ತಾ ಇದ್ದೀರಾ, ಶುರುವಾದಾಗಿಂದ ಹಿಡಿದು ಇಲ್ಲಿ ತನಕ ಸನ್ಮಾನವನ್ನು, ಹಾಗೆ ಅನೇಕ ರೀತಿಯ ಒಂದು ತಾಯಿ ಮಕ್ಕಳ ಒಂದು ಕಾರ್ಯಕ್ರಮ ಇರ್ಬೋದು, ಅಥವಾ ಅತ್ತೆ ಸೊಸೆಯರ ಒಂದು ಕಾರ್ಯಕ್ರಮ ಇರ್ಬೋದು, ಹಲವಾರು ಒಂದು ರೀತಿಯ ಒಂದು ಕಾರ್ಯಕ್ರಮವನ್ನು ನೀವೇ ನೋಡ್ತಾ ಇದ್ದೀರಾ.
ನಿಜವಾಗ್ಲೂ ಒಂಥರ ಏನೋ ಒಂಥರ ಸಂತೋಷ. ಹಾಗೆ ನಾರಿ ನಿನಗಿದೋ ನಮನ, ನಿಜವಾಗ್ಲೂ ನನಗೆ ಆ ಹೆಣ್ಮಕ್ಳು ಸ್ಟ್ರಾಂಗು ಗುರು. ನಿಜವಾಗ್ಲೂ ಆ ಪದವನ್ನು ಕೇಳಲಿಕ್ಕೆ ಇಷ್ಟ ಇಲ್ಲ. ನಾರಿ ನಿನಗಿದೋ ನಮನ, ಏನೋ ಒಂಥರ ಆ ಪದವನ್ನು ಕೇಳಲಿಕ್ಕೆ ನಿಜವಾಗ್ಲೂ ಏನೋ ಒಂಥರ ಹೆಮ್ಮೆ, ಏನೋ ಒಂಥರ ಗೌರವ, ಏನೋ ಒಂಥರ ಸಮಾಧಾನ. ನಿಜವಾಗ್ಲೂ ಏನೋ ಒಂಥರ ಸಮಾಧಾನ ಆಗ್ತಾ ಇದೆ ನನಗೆ ಆ ಪದವನ್ನು ಕೇಳಲಿಕ್ಕೆ ನಿಜ ಸಮಾಧಾನ. ನಾವು ಹೆಣ್ಮಕ್ಳು ಬಯಸೋದೇನೋ ಗೊತ್ತಾ, ಮನೆಯಲ್ಲಿ ಒಂಚೂರು ಪ್ರೀತಿ, ಸಮಾಜದಲ್ಲಿ ಏನೋ ಒಂಚೂರು ಗೌರವ ಬಿಟ್ಟರೆ ಇನ್ನೇನು ಬಯಸೋದಿಲ್ಲ ಹೆಣ್ಮಕ್ಳು. ಹಾಗೆ ಹೆಣ್ಮಕ್ಳು ದೇವ್ರ ಮುಂದೆ ಕೂತು ಬೇಡೋದೇನೋ ಗೊತ್ತಾ, ನಿಜವಾಗ್ಲೂ ಗಂಡು ಮಕ್ಳಿಗೆ ಅದು ಗೊತ್ತಿರೋದಿಲ್ಲ. ಹೆಣ್ಮಕ್ಳು ದೇವ್ರ ಮುಂದೆ ಕೂತು ಬೇಡೋದೇನು ಅಂತಂದರೆ, ನಾವು ದೇವ್ರ ಮುಂದೆ ಕೂತು ದೇವರೇ ನನ್ನ ಮನೆಯವ್ರು ಚೆನ್ನಾಗಿರಲಿ, ದೇವರೇ ನನ್ನ ಮಕ್ಕಳು ಚೆನ್ನಾಗಿರಲಿ, ದೇವರೇ ನನ್ನ ಕುಟುಂಬ ಚೆನ್ನಾಗಿರಲಿ, ಇಷ್ಟೇ ಬೇಡೋದು ಬಿಟ್ಟರೆ ಯಾವತ್ತೂ ಆ ಹೆಣ್ಮಕ್ಳು ನಾನು ಚೆನ್ನಾಗಿರಲಿ ಅಂತ ಯಾವತ್ತೂ ಬೇಡೋದಿಲ್ಲ. ಹೆಣ್ಮಕ್ಳು ಯಾವತ್ತೂ ಅದು ಆ ರೀತಿ ಯಾವತ್ತೂ ಬೇಡ್ಕೊಳ್ಳೋದಿಲ್ಲ. ಹೆಣ್ಮಕ್ಳು ಬೇಡೋದಿಷ್ಟೇ, ನಮ್ಮ ಮನೆಯವ್ರು ಚೆನ್ನಾಗಿರಲಿ, ನನ್ನ ಕುಟುಂಬ ಚೆನ್ನಾಗಿರಲಿ, ಅಥವಾ ನನ್ನ ಗಂಡ ಚೆನ್ನಾಗಿದ್ದು, ಇಷ್ಟೇ ಬೇಡೋದು. ಆ ಹೆಣ್ಮಕ್ಳು ಬೇಡೋದು ಇಷ್ಟೇ. ಇಂಥ ಒಂದು ಕಾರ್ಯಕ್ರಮವನ್ನು ಈ ಜಯಮಾಲ ಇವಳು ಇಂಥ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಸಂಯೋಜಿಸಿ ಇಂಥ ಒಂದು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿ ನಿಜವಾಗಲೂ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡಿದ್ದಾಳೆ. ನಿಜವಾಗಲೂ ಅವಳಿಗೆ ನಾನು ನನ್ನ ಹೃದಯಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಿಜವಾಗ್ಲೂ ಅವಳು ಇಲ್ಲಿ ಒಂದು ದಿನ ಬಂದಿದ್ದೆ, ಅವಳು ನನ್ನ ಹತ್ರ ಬನ್ನಿ ಒಂದು ದಿನ ಬನ್ನಿ ಇಲ್ಲಿ ಅಂತ ಕರೆದಿದ್ಲು. ನಾನಿಲ್ಲಿ ಬಂದಿದ್ದೆ. ಅವಳು ನೀಡುವಂಥ ಪ್ರೋತ್ಸಾಹ ಇರಲಿ, ಅವಳು ಮಾಡುವಂಥ ತಯಾರಿ ಇರಲಿ, ನಿಜವಾಗ್ಲೂ ನನಗೆ ತುಂಬ ಸಂತೋಷ ಅನ್ನಿಸ್ತು. ಯಾಕಂತಂದರೆ ಈಗಿನ ಕಾಲದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಮೇಲೆ ಬರ್ತಾರೆ ಅಂತ ಆದರೆ ಅವಳನ್ನು ಕೆಳಗೆ ತುಳಿಯೋರೇ ಹೆಚ್ಚು ಜನ, ಬಿಟ್ಟರೆ ಮೇಲೆ ಏಳಿಸ್ಲಿಕ್ಕೆ ಯಾರೂ ನೋಡೋದಿಲ್ಲ. ಯಾರಾದರೂ ಒಬ್ಬರು ಮೇಲೆ ಬರ್ತಾರೆ ಅಂತ ಆದರೆ ಅವರನ್ನು ಕೆಳಗೆ ಬೀಳ್ಸೋದೇ ನೋಡೋದು, ಬಿಟ್ಟರೆ ಅವರನ್ನು ಮೇಲೆ ಎತ್ತಲಿಕ್ಕೆ ಯಾರೂ ಪ್ರಯತ್ನ ಪಡೋದಿಲ್ಲ. ಬಿಟ್ಟರೆ ಯಾರು ಒಬ್ಬರು ಚೆನ್ನಾಗಿ ಮಾಡ್ತಾರೆ ಅಂತಾದರೆ ಅವರನ್ನು ಕೆಳಗೆ ತುಳಿಯೋದೇ, ಬಿಟ್ಟರೆ ಮೇಲೆ ಏಳಿಸ್ಲಿಕ್ಕೆ ಯಾರೂ ಪ್ರಯತ್ನ ಪಡೋದಿಲ್ಲ. ಆದರೆ ಜಯಮಾಲ ಹಾಗೆ ಮಾಡಲಿಲ್ಲ. ಇಲ್ಲ, ನೀವು ಚೆನ್ನಾಗಿ ಮಾಡ್ತೀರಾ, ನೀವು ಚೆನ್ನಾಗಿ ಮಾಡಿ, ನನಗಿಂತ ಚೆನ್ನಾಗಿ ಮಾಡ್ತೀರಾ, ನೀವು ಯಾಕೆ ನಾಚಿಕೆ ಪಟ್ಕೊಳ್ತೀರಾ, ಯಾಕೆ ಇಷ್ಟು ಚೆನ್ನಾಗಿ ಮಾಡ್ತೀರಾ, ಏನು ನಿಮಗೆ ನಾಚಿಕೆ, ಹಾಗೆ ಹೀಗೆ ಅಂತ ನಿಜವಾಗ್ಲೂ ಅವ್ರು ಹುರಿದುಂಬಿಸಿದ್ದು ನೋಡಿದರೆ ನನಗೆ ನಿಜವಾಗ್ಲೂ ಅವಳ ಬಗ್ಗೆ ಹೆಮ್ಮೆ ಅನಿಸ್ತಿತ್ತು. ಅವಳು ಮಾಡಿದ್ದನ್ನು ನೋಡಿದರೆ ನನ್ನ ಹತ್ರ ಒಂದು ಮಾತು ಹೇಳಿದ್ಲು ಅವಳು, ನೀವು ಒಂದು ಪಾರ್ಟ್ ಮಾಡಿರಿ, ಇಲ್ಲಿ ನೀವು ಚೆನ್ನಾಗಿ ಮಾಡ್ತೀರಾ, ಹಾಗೆ ಮಾಡ್ತೀರಾ, ಹೀಗೆ ಮಾಡ್ತೀರಾ. ಇಲ್ಲ ನನಗೋದೆಲ್ಲ ಅಭ್ಯಾಸ ಇಲ್ಲ, ನನ್ನ ಹತ್ರ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ. ಇಲ್ಲ ನೀವು ಮಾಡಿರಿ, ಇಲ್ಲ ನೀವು ಮಾಡಿರಿ ಅಂತ ಹೇಳಿದ್ದು ಅವಳು. ನನಗೆ ಅಭ್ಯಾಸ ಇಲ್ಲ ಅಂತ ಹೇಳಿ ನಾನೇ ತಪ್ಪಿಸ್ಕೊಂಡೇ. ಬಿಟ್ಟರೆ ಎಷ್ಟು ಪ್ರೋತ್ಸಾಹ ನೀಡಿ, ಎಷ್ಟು ಅವಳು ನಿಜವಾಗ್ಲೂ ನನಗೆ ಹೆಮ್ಮೆ ಅನಿಸ್ತಿತ್ತು ಅವಳ ಬಗ್ಗೆ. ನಿಜವಾಗ್ಲೂ ಅಂಥ ಹೆಣ್ಮಗಳಿದ್ದರೆ ಇಂಥ ಕಾರ್ಯಕ್ರಮವನ್ನು 3 ವರ್ಷ ಅಲ್ಲ 100 ವರ್ಷ ಮಾಡ್ಬೋದು ಅನಿಸಿತ್ತು ನನಗೆ. ನಿಜವಾಗ್ಲೂ ಇಂಥ ಕಾರ್ಯಕ್ರಮ 3 ವರ್ಷ ಅಲ್ಲ 100 ವರ್ಷ ಆಗಲಿ ಅಂತ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ಅವಳು ಈಗ ಮದುವೆಯಾಗಿ ಹೋಗುವಂಥ ಹೆಣ್ಮಗಳು, ಮದುವೆಯಾಗಿ ಹೋದರೂ ಸಹಿತವಾಗಿ ಇಲ್ಲಿ 100 ವರ್ಷ ಅಲ್ಲ 3 ವರ್ಷ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತ್ರೆ ತತ್ರ ದೇವತಾ, ಎಲ್ಲಿ ನಾರಿಯರನ್ನು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ವಾಸಿಸಲ್ಪಡ್ತಾರೆ ಎಂಬುದು ಹಿಂದಿನ ಕಾಲದಿಂದಲೂ ನಮಗೆ ರೂಢಿಯಲ್ಲಿದ್ದಂಥದ್ದು. ಅದು ನಾರಿಯರನ್ನು ಪೂಜಿಸಬೇಕು ಅಂತದ್ದೇ ಅರ್ಥ ಅಲ್ಲ, ನಾರಿಯರನ್ನು ಗೌರವದಿಂದ ಭಾವನೆಯಿಂದ ನೋಡಬೇಕು ಅಂತ ಅರ್ಥ. ಮನೆಯಲ್ಲಿ ಮಹಿಳೆಯರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಮನೆಯಲ್ಲಿ ಮಹಿಳೆಯರನ್ನು ಗೌರವ ಭಾವದಿಂದ ನೋಡ್ಕೊಳ್ಬೇಕು, ಮನೆಯಲ್ಲಿ ಮಹಿಳೆಯನ್ನ ಪ್ರೀತಿಯಿಂದ ನೋಡ್ಕೊಳ್ಬೇಕು ಅಂತ ಅರ್ಥ. ಅಂದಾದಾಗ ಮಾತ್ರ ಆ ಮನೆಯಲ್ಲಿ ಸಂಪತ್ತು, ದನ ಎಲ್ಲದೂ ತಾನಾಗೆ ಬರ್ತವೆ. ಈಗಿನ ಕಾಲದಲ್ಲಿ ಏನಾಗಿದೆ ಅಂತಂದರೆ ಅದು ಎಷ್ಟೋ ಜನರಿಗೆ ಗೊತ್ತಿದೆ. ಮಹಿಳೆ ಅಂತ ಮಾತಾಡಿದರೆ ಎಲ್ಲರೂ ಪಾರ್ಸ್ ಮಾಡೋದು, ಮಹಿಳೆಯರನ್ನು ಪೂಜೆ ಮಾಡಬೇಕಾ ಅಥವಾ ಮಹಿಳೆಯರನ್ನು ಏನನ್ನು ಹೂವು ತಂದು ಪೂಜೆ ಮಾಡಬೇಕು, ಆ ಥರ ಅರ್ಥ ಅಲ್ಲ. ಮಹಿಳೆಯರನ್ನು ಚೆನ್ನಾಗಿ ನೋಡಿಕೊಂಡ್ರೆ ಎಲ್ಲ ರೀತಿಯಾದಂಥ ಒಂದು ದನ ಸಂಪತ್ತು ತಾನಾಗಿದ್ದೇ ಬರ್ತದೆ ಅಂತ ಅರ್ಥ. ಮಹಿಳೆಯರನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಮಹಿಳೆಯರ ಆದಾಗ ಮಾತ್ರ ತಾನೇ ಎಲ್ಲ ಸುಖ ಸಂಪತ್ತು ಎಲ್ಲದೂ ಚೆನ್ನಾಗಿ ಬರ್ತದೆ ಅಂತ ಅರ್ಥ. ಹಾಗೆ ಮಹಿಳೆಯರು ಸಹ ನಾವು ಸಹ ಅಷ್ಟೇ ಅದಕ್ಕೆ ಅನುಗುಣವಾಗಿರಬೇಕು. ಹೇಗಂತಂದರೆ ಒಂದು ಸಂಸ್ಕಾರಯುತವಾಗಿ ಬದುಕಬೇಕು. ಸಂಸ್ಕಾರ ಈಗಾಗಲೇ ನಮಗೆ ನಾವು ಸಹ ಸಂಸ್ಕಾರಯುತವಾಗಿ ಬದುಕಬೇಕು ಅಂತಂದರೆ ಹೇಗಂತಂದರೆ ಈಗೆಲ್ಲ ಮೊಬೈಲು ಅದು ಇದು ಯುಗದ ಕಾಲದಲ್ಲಿ ಸಂಸ್ಕಾರ ಅನ್ನೋದೇ ಮರ್ತೋಗಿದೆ. ಮೊನ್ನೆ ಒಂದು ಇದರಲ್ಲಿ ಹೋದಾಗ ಹೇಳ್ತಿದ್ರು ಒಬ್ಬರು ಪುರೋಹಿತರು,
ಇದಕ್ಕೆ ಹಾಸ್ಪಿಟ್ಲಿಗೆ ಹೋದಾಗ ಏನು ಹೇಳ್ತಿದ್ರಂತೆ ಅಂದರೆ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಚೆಕಪ್ ಮಾಡಬೇಕಾದ್ರೆ ಹೇಳ್ತಿದ್ರಂತೆ ಏನಂತಂದರೆ ನಿಮಗೆ ಮೂಲತಃ ನಿಮ್ಮ ತಂದೆಯವ್ರಿಗೆ ಅಥವಾ ಅಜ್ಜಂದ್ರಿಗೆ ಯಾರಿಗಿದೆ BP ಶುಗರು ಅಥವಾ ಇನ್ನೇನೋ ಕಾಯಿಲೆ ಇದೆಯಾ ಅಂತ ಕೇಳ್ತಿದ್ರಂತೆ. ಯಾಕಂತಂದರೆ ಅವರಿಗಿದ್ರೆ ನಿಮಗೆ ಬರ್ತದೆ ಇಂಥ ಶುಗರು ಕಾಯಿಲೆ ಅಲ್ಲವ, ಮತ್ತೆ ಚೆಕ್ ಮಾಡಬೇಕು ಅಂತಿಲ್ಲ, ಅದಿದ್ರೆ ನಿಮಗೂ ಬರ್ತದೆ, ಮತ್ತು ಅವ್ರಿಗೆ ಯಾರು ಇದೆಯಾ ಅಂತ. ಹಾಗಾಗಿ ನಾವು ತಂದೆ ತಾಯಿಗಳು ಮೊದಲು ಸಂಸ್ಕಾರಯುತವಾಗಿದ್ದರೆ ನಮ್ಮ ಮಕ್ಕಳು ಸಂಸ್ಕಾರಯುತರಾಗಿ ಬದುಕ್ತಾರೆ. ಅದಕ್ಕಾಗಿ ನಾವು ಮೊದಲು ಸಂಸ್ಕಾರವನ್ನು ಕಲಿಬೇಕು. ನಾವು ಸಂಸ್ಕಾರಯುತರಾಗಿದ್ದರೆ ನಮ್ಮ ಮಕ್ಕಳು ಸಂಸ್ಕಾರವಂತರಾಗ್ತಾರೆ ಅನ್ನೋದನ್ನು ಪುರೋಹಿತರು ಮೊನ್ನೆ ಎಷ್ಟು ಚೆನ್ನಾಗಿ ಉದಾಹರಣೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ನಮ್ಮ ಮಕ್ಕಳು ಮುಂದಿನ ಮಕ್ಕಳು ಚೆನ್ನಾಗಿ ಇರಬೇಕು ಅಂತಾದರೆ ನಾವು ಮೊದಲು ಸಂಸ್ಕಾರಯುತರಾಗಿ ಹೆಣ್ಮಕ್ಳು, ಅದರಲ್ಲೂ ಹೆಣ್ಮಕ್ಳು, ಯಾವುದೋ ಒಂದು ಶ್ಲೋಕ ಇದೆ ನೋಡಿ, ನನಗೆ ಮರ್ತೋಯ್ತದು, ತಾಯಿಯೇ ಮೊದಲ ಪಾಠಶಾಲೆ. ತಾಯಿ ಸರಿಯಾಗಿದ್ದರೆ, ತಾಯಿ ಚೆನ್ನಾಗಿ ಮಕ್ಕಳಿಗೆ ಪಾಠವನ್ನು ಕಲಿಸಿದರೆ ಮಕ್ಕಳು ಚೆನ್ನಾಗಿರ್ತಾರೆ. ಮನೆಯ ಮೊದಲ ಪಾಠಶಾಲೆ, ಮನೆಯ ಮೊದಲ ತಾಯಿಯ ಮೊದಲ ಗುರು ಅನ್ನೋದು ಇದು. ತಾಯಿ ಸರಿಯಾಗಿ ಪಾಠವನ್ನು ಮಾಡಿದರೆ ಮಕ್ಕಳು ಚೆನ್ನಾಗಿ ಇದಾಗ್ತಾರೆ ಅನ್ನೋದು. ಅದೇ ತಾಯಿ ಒಳ್ಳೆ ಸಂಸ್ಕಾರಯುತಳಾಗಿ ಮಕ್ಕಳಿಗೆ ಪಾಠವನ್ನು ಮಾಡಿದರೆ ಮಕ್ಕಳು ಚೆನ್ನಾಗಿ ಬಾಳ್ತಾರೆ ಅನ್ನೋದು. ಅದಕ್ಕಾಗಿ ನಾವು ನಮಗೆ ಈಗಾಗಲೇ ಒಳ್ಳೆ ಸಂಸ್ಕಾರಯುತಳಾಗಿ ಬಾಳೋದಕ್ಕೆ ನಮ್ಮ ಸ್ವರ್ಣವಲ್ಲಿ ಶ್ರೀಗಳು ನಮಗೆ ಅನೇಕ ಶ್ಲೋಕವನ್ನು, ಗ್ರಂಥವನ್ನು ದಿನನಿತ್ಯ ಪಠನ ಮಾಡೋದಕ್ಕೆ ನಮಗೆ ನಿಜವಾಗಲೂ ಅವರು ನಮಗೆ ಸಂಸ್ಕಾರವನ್ನು ಇದು ಮಾಡೋದಕ್ಕೆ ಹೇಳ್ಕೊಟ್ಟಿದ್ದಾರೆ. ಅದನ್ನು ನಾವು ಇದು ಮಾಡಬೇಕು. ದಿನ ನಾವು ಸಹ ಮೊಬೈಲ್ ಹಿಡ್ಕೊಂಡು ಕುಂತರೆ ಮಕ್ಕಳು ಮೊಬೈಲ್ ಹಿಡ್ಕೊಂಡು ಕುಳ್ತಾರೆ. ಅದನ್ನು ಬಿಟ್ಟು ನಾವು ಅದನ್ನು ರೂಢಿ ಮಾಡ್ಕೊಳ್ಬೇಕು. ನಮ್ಮಂತೆ ಮಕ್ಕಳಾಗ್ತಾರೆ ಹೇಳೋದಕ್ಕೆ ಬೇರೆ ಉದಾಹರಣೆ ಇರೋದಿಲ್ಲ. ಹಾಗಾಗಿ ನಾವು ಒಳ್ಳೆ ಸಂಸ್ಕಾರಯುತರಾಗಿ ನಮ್ಮ ಮಕ್ಕಳನ್ನು ಸಹ ಒಳ್ಳೆ ಇದನ್ನು ಸಂಸ್ಕಾರಯುತರನ್ನಾಗಿ ಮಾಡೋಣ. ಯಾಕಂತಂದರೆ ಈಗಾಗಲೇ ನಾವು ನೋಡ್ತಾ ಇದ್ದೇವೆ, ಮದುವೆ ಆಗೋದು, ಡೈವರ್ಸ್ ಕೊಡೋದು, ಈ ಥರದ್ದನ್ನೇ ನಾವು ಕೇಳ್ತಾ ಇದ್ದೇವೆ. ಆ ಥರದ್ದೆಲ್ಲ ಆಗಬಾರ್ದು ಅಂತಾದರೆ ಇಂಥ ಒಳ್ಳೆ ಸಂಸ್ಕಾರವನ್ನು ಕೊಟ್ಟು ಒಳ್ಳೆ ನಮ್ಮ ಮಕ್ಕಳನ್ನು ಒಳ್ಳೆ ರೀತಿಯಿಂದ ಜೀವನ ಸಾಗಿಸುವಂಥ ಆಗಬೇಕು ಅನ್ನೋದೇ ನಮ್ಮ ಗುರಿ. ಆದ್ದರಿಂದ ಎಲ್ಲ ನನಗೆ ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಅಂತ ಹೇಳ್ತಾ, ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ವಂದಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದವನ್ನು ಕೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ತಮ್ಮ ಅಧ್ಯಕ್ಷೀಯ ನುಡಿಗಳ ಮೂಲಕ ನಮ್ಮನ್ನುದ್ದೇಶಿಸಿ ಮಾತನಾಡಿದ ಶ್ರೀಮತಿ ಪಾರ್ವತಿ ಶ್ರೀಪಾದ್ ಭಟ್ ಬಾಸಲರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಸುಂದರ ಕಾರ್ಯಕ್ರಮಕ್ಕೆ ಸಮಾಪನವಾಗಿ ಧನ್ಯವಾದಗಳನ್ನು ಅರ್ಪಿಸಲು ಕುಮಾರಿ ಪ್ರತೀಕ್ಷಾ ಹೆಗಡೆಯವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಇಲ್ಲಿ ಸೇರಿರುವುದು ಕೇವಲ ಒಂದು ಕಾರ್ಯಕ್ರಮವನ್ನು ನೋಡಲಿಕ್ಕಲ್ಲ, ಬದಲಾಗಿ ನಮ್ಮ ಊರಿನ ಸಂಸ್ಕೃತಿಯನ್ನು ಹೆಗಲ ಮೇಲೆ ಹೊತ್ತು ನಿಂತಿರುವ ನಾರಿ ಶಕ್ತಿಯನ್ನು ಆರಾಧಿಸಲು. ಇಂದಿನ ಈ ದಿನ ಕೇವಲ ಕ್ಯಾಲೆಂಡರ್ನ ಒಂದು ದಿನವಲ್ಲ, ಇದು ನಮ್ಮೂರಿನ ಮಹಿಳೆಯರ ಆತ್ಮವಿಶ್ವಾಸದ ಹಬ್ಬ. ನಾರಿಯನ್ನು ಗೌರವಿಸುವ, ಪ್ರೋತ್ಸಾಹಿಸುವ ಈ ವೇದಿಕೆ ನಿಜಕ್ಕೂ ಅಪರೂಪದಲ್ಲಿಯೇ ಅಪರೂಪ ಅಂತ ಹೇಳಿದ್ರೆ ತಪ್ಪಾಗಿರಲಿಕ್ಕಿಲ್ಲ. ಅಂತಹ ವೇದಿಕೆಯ ಸಭಾ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ನಾವಿದ್ದೇವೆ. ಈ ಪವಿತ್ರ ಕಾರ್ಯಕ್ರಮಕ್ಕೆ ಆಶೀರ್ವಾದದ ವಾತಾವರಣ ನೀಡಿದ ಶ್ರೀ ರಾಮಲಿಂಗೇಶ್ವರ ದೇವರ ಸನ್ನಿಧಾನಕ್ಕೆ ನಮ್ಮ ಭಕ್ತಿಪೂರ್ವಕ ನಮಸ್ಕಾರಗಳು. ಕೃತಜ್ಞತೆ ಎನ್ನುವಂಥದ್ದು ಯಾವುದೇ ಕಾರ್ಯಕ್ರಮದ ಸಾರ್ಥಕ ಸಮಾಪ್ತಿಗೆ ಅರ್ಥ ನೀಡುವಂತಹ ಸುಂದರ ಭಾವನೆ. ಆ ಭಾವದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಶ್ರೀಮತಿ ಮನೋರಮಾ ಗೌಂಕಾರ್ ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಪಾರ್ವತಿ ಶ್ರೀಪಾದ್ ಭಟ್ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು.
ಹಾಗೆ ಈ ಕಾರ್ಯಕ್ರಮದ ಸನ್ಮಾನಿತರಾಗಿರುವಂತಹ ಶ್ರೀಮತಿ ರಂಜನಾ ರವಿ ಹುಳ್ಸೆ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಇನ್ನೊಬ್ಬ ಸನ್ಮಾನಿತರಾಗಿರುವಂತಹ ಶ್ರೀಮತಿ ಕಲ್ಯಾಣಿ ರಾಮಚಂದ್ರ ನಾಯ್ಕ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಶ್ರೀ ಸುಬ್ಬಣ್ಣ ಬೋಳ್ಮನೆ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಶ್ರೀ ಸುಬ್ಬಣ್ಣ ಕುಂಟೇಕಳಿ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಶ್ರೀ ಸದಾನಂದ್ ಭಟ್ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಶ್ರೀ ರವಿ ಹುಳ್ಸೆ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಶ್ರೀಮತಿ ಸೀತಾ ಸದಾನಂದ್ ಭಟ್ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಶ್ರೀಮತಿ ಮರ್ತಿ ಪೈಕು ಕುಣಬಿ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಶ್ರೀಮತಿ ರೇಖಾ ಶಿವರಾಮ್ ಭಟ್ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಹಾಗೆ ಸಭಾ ಕಾರ್ಯಕ್ರಮದ ನಿರೂಪಣೆ ಮಾಡಿರುವಂತಹ ಮಮತಾ ಭಟ್ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಹಾಗೆ ಬಂದಂತಹ ಎಲ್ಲರಿಗೂ ಹಾಗೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಾಯ ಮಾಡಿದಂತಹ ಎಲ್ಲರಿಗೂ ಧನ್ಯವಾದಗಳು. ಇಂದಿನ ನಾರಿ ನಿನಗಿದೋ ನಮನ ಕಾರ್ಯಕ್ರಮ ನಮ್ಮ ಮನಸ್ಸಿನಲ್ಲಿ ಸ್ಫೂರ್ತಿಯಾಗಿ ಉಳಿಯಲಿ, ಮಹಿಳೆಯರ ಗೌರವದ ದೀಪ ಸದಾ ಬೆಳಗಲಿ ಅಂತ ಹೇಳ್ತಾ ನನ್ನ ವಂದನಾರ್ಪಣೆಯನ್ನು ಮುಗಿಸುತ್ತೇನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾರಿಯರಿಂದ ವಿವಿಧ ಮನರಂಜನಾ ಕಾರ್ಯಕ್ರಮಗಳು ನಡೆಯಲಿವೆ. ಆದ್ದರಿಂದ ಎಲ್ಲರೂ ಆಸಕ್ತಿಯಿಂದ ಕಾದು ಈ ಸುಂದರ ಪ್ರದರ್ಶನವನ್ನು ಆಸ್ವಾದಿಸಿರಿ. ಥ್ಯಾಂಕ್ ಯು.